ತ್ರಿಗುಣರ ಕೈವಲ್ಯ ಪದ್ಧತಿಯ ಜ್ಞಾನ ಪ್ರತಿಪಾದನಾ ಸ್ಥಳದಲ್ಲಿ 53ನೇ ಪದ. ತಿಳಿಯಬಹುದು ಒಲಿದು ಬಿಡಲಹುದು ಮೋಹಿಸದೆ ಭೂತಳದೋಳ್ ಆನೆಂದು ಅಹಂಕರಿಸದಿಹುದು ಅರಿದು. ಏನಂತಾರ? ತಿಳಿಯಲಿಕ್ಕೆ ಬಾರದಂತ ಅತ್ಯಂತ ಸೂಕ್ಷ್ಮ ತತ್ವಗಳನ್ನು ಕೂಡ ತಿಳಿಬಹುದು. ಬಿಡಲಹುದು ಮೋಹಿಸದೆ ಅಂದ್ರೆ ಬಿಡ್ಲಿಕ್ಕೆ ಬಾರದ ಮೋಹಕ ವಸ್ತುಗಳು ಅವಕೂರ್ನು ಕೂಡ ಬಿಡ್ಬೋದು. ಆದರೆ ಭೂತಳದೋಳ್ ಆನೆಂದು ಅಹಂಕರಿಸದಿಹುದು ಅರಿದು. ಆದರೆ ಇಂಥದ್ದನ್ನು ನಾನು ತಿಳಿದವನು, ಇಷ್ಟೆಲ್ಲ ಇದ್ರೂ ಅದನ್ನೆಲ್ಲ ನಾ ಬಿಟ್ಟವನು ಅನ್ವಯ ಅಭಿಮಾನವನ್ನು ಬಿಟ್ಟು ಇರೋದು, ಅದು ಅಹಂಕರಿಸದಿಹುದು ಅರಿದು. ನಾ ಇದನ್ನೆಲ್ಲ ತಿಳಿದವ, ಇದನ್ನೆಲ್ಲ ಬಿಟ್ಟವ ಅಂತ ಹೇಳಿ ಹಿಂಗ ಅಹಂಕಾರ ಬಿಟ್ಟು ಇರೋದು ಅರಿದು. ಅರಿದು ಅಂದ್ರೆ ಆಶ್ಚರ್ಯ. ಯಾಕಂದ್ರೆ ಅಭಿಮಾನಿಸಿದ್ರೆ ಅವನು ತಿಳಿದವನು ಅಲ್ಲ, ಬಿಟ್ಟವನು ಅಲ್ಲ. ನಾನು ತಿಳಿದವನು ಜ್ಞಾನಿ, ಉಳಿದವರು ಅಜ್ಞಾನಿ ಅಂತ ಈ ರೀತಿ ನಾ ಬೇರೆ ಅವ್ರು ಬೇರೆ ಅಂತ ಹಿಂಗ ಭೇದ ಬುದ್ಧಿ ಅದು. ಅಭಿಮಾನ ಅನ್ನೋದು ಒಂದು ಪಡೆದು ಬರ್ತಲ್ಲ ನಡು, ಅಂದ್ರೆ ಇನ್ನೂ ಸೂಕ್ಷ್ಮ ಭೇದ ಉಳ್ಕೊಂಡೈತೆ ಅಂತ ಈ ರೀತಿ. ಅದಕ್ಕಾಗಿ ಅಖಂಡ ಏಕರಸವಾದ ಅಭೇದ ಸ್ವರೂಪವನ್ನ ಆ ಅಹಂಕಾರ ಏನ್ ಮಾಡ್ತದ? ಮರಿ ಮಾಡ್ತದ. ನಡು ಒಂದು ಪರದೆ ಕಟ್ಟದಂಗ ಹೇಗೆ ಮರೆ ಮಾಡ್ತದ. ಆದ್ರಿಂದ ನಾನು ಜ್ಞಾನಿ ಎಂದು ಅಭಿಮಾನಿಸುವುದು ಯೋಗ್ಯ ಅಲ್ಲ. ಕಬ್ಬು ಇರ್ತದಲ್ಲ, ಕಬ್ಬು ಕಬ್ಬಿಗೆ ಒಂದು ಜೇನ್ ಹಾಕಿರ್ತದ. ಏನಕ್ಕದ? ಕಬ್ಬಿಗೆ ಜೇನ್ ಇರ್ತದ. ಅದು ಎಲ್ಲಿ ಬೇಕಲ್ಲಿ ಆಗ್ತದೆ. ಒಂದು ಎರಿ ಹೊಲ್ದಾನ ಎರಿ ಬೀಡಿಯಾಗೂ ಒಂದು ಬೇರಿತ್ತಂದ್ರೆ ಅದಕ್ಕೂ ಹಾಕೊಂಡು ಕುಂದಿರ್ತದೆ. ಕಬ್ಬಿಗೆ ಜೇನ್ ಹಾಕಿರ್ತದ. ಅದು ಆದ್ರೆ ಆ ಕಬ್ಬಿಗೆ ಒಂದು ಸಿಪ್ಪೆ ಅಂತ ಇರ್ತದೆ, ಸಿಪ್ಪಿ ಅದಿಲ್ಲ, ಅದು ಒಂದು ಪಡದೆ ಇದ್ದಂಗ ಅದ. ಅದಕ್ಕೆ ಕಬ್ಬಿನ ರಸದ ಸೀಗು ಜೇನಿನ ರಸದ ಸಿಹಿಗೂ ಅದು ಒಂದು ಪಡದೆ. ಅದರ ಸಿಹಿ ಇದಕ್ಕೆ ಗೊತ್ತು ಮಾಡಿಕೊಡುದಿಲ್ಲ, ಇದರ ಸಿಹಿ ಅದಕ್ಕೆ ಗೊತ್ತು ಮಾಡೋದಿಲ್ಲ. ಹಿಂಗ ನಮಗ ಪ್ರತಿಯೊಂದರಲ್ಲಿ ಹೀಗೆ ಅದು ಅಹಂಕಾರ ಅನ್ನೋದೊಂದು ಕಬ್ಬಿನ ಶಿಬಿರಿನ ಗತೆ ನಡು ಬಂದಿರ್ತದೆ. ಅದಕ್ಕೆ ಅವಕಾಶ ಕೊಡಬಾರ್ದನ್ನ. ಲೋಕದಲ್ಲಿ ಹೆಂಗೆಂಗೋ ಆಗ್ತಾವ ಹೋಗ್ತಾವ, ಅವ್ರು ಸ್ತುತಿ ಮಾಡ್ತಾರೆ. ಆದ್ರೆ ಅದಕ್ಕೆ ಆಯ್ತ ಸ್ತುತಿ ಮಾಡ್ತಾರ, ಚಲೋ ಆಯ್ತು, ನಮ್ಮ ಜಯ ಜಯಕಾರ ಮಾಡ್ತಾರೆ, ಮಾಡಲಿ ಅಂತ ಇಟ್ಟಂದ್ರೆ ಅದು ಕಬ್ಬಿನ ಸಿಪ್ಪಿ ಅದು ಪಕ್ಕ ಗಚ್ಚಿನ ಹಾಕತ್ತಾರೆ. ಹೇಗ ಅದಕ್ಕೆ ಈ ರೀತಿ ಅದು ಅಹಂಕಾರ ಅನ್ನೋದೊಂದು ಪರದೆ ಬಂದು ಕೂತ್ಬಿಡ್ತೈತಿ. ಅದಕ್ಕಾಗಿ ನಾನು ಬಿಟ್ಟವನೆಂಬ ಅಭಿಮಾನವನ್ನು ಮಾಡಿದ್ರೆ ಅವ ಬಿಟ್ಟವಲ್ಲ. ಯಾಕ ಬಿಟ್ಟಿರ್ತಾನ, ಬಿಟ್ಟೇನು ಅನ್ನೋದೊಂದು ಉಳಿದಿರ್ತೈತಲ್ಲ, ತಿಳಿದಿರ್ತಾನ. ಆ ತಿಳಿದೇನು ಅನ್ನೋದು ಅಹಂಕಾರ ಒಂದಿರ್ತೈತಿ.
ಆದ್ದರಿಂದ ಈ ಮಾತನ್ನ ಸಿಖಿಧ್ವಜ ಚೂಡಾಲಿ ಅಂತ ಗಂಡ ಹೆಂಡ್ತಿ ಅವರು. ಚೂಡಾಲಿ ಅವನ್ ಹೆಂಡ್ತಿ, ಸಿಖಿಧ್ವಜ ಅವನ್ ಗಂಡ. ರಾಜ ಇರ್ತಾನ ಅವನು, ರಾಜ ಆಕಿ ರಾಣಿ ಇದ್ರೆ ಇವರಿಬ್ರು, ಇದು ಯೋಗ ವಾಸಿಷ್ಠದೊಳಗೆ ಬರ್ತೈತೆ. ಅವರಿಬ್ಬರು ಕೂಡೆ ಕೆಲವು ದಿನ ಹಿಂಗ ಅರಣ್ಯದೊಳಗೆ ಹೋಗಿ ಋಷಿ ಮುನಿಗಳೆಲ್ಲಿ ವಾಸ ಮಾಡ್ತಾರಲ್ಲ ಅಲ್ಲೆಲ್ಲ ಮಂತ್ರಿಗೆ ಅದ ರಾಜ್ಯ ಕಾರ್ಬಾರ್ ಅಂತಾರೆ, ಹುಡ್ಕೋ ನಾವು ಸ್ವಲ್ಪ ಹಿಂಗೆ ಹೋಗಿ ಬರ್ತೇವೆ ಅಂತೇಳಿ ಕೆಲವು ದಿನ ಹೋಗಿ ಎಲ್ಲೆಲ್ಲಿ ದೊಡ್ಡ ಯೋಗಿಗಳದಾರ, ಯೋಗ ಅಭ್ಯಾಸ ಹೆಂಗೆ ಮಾಡ್ಬೇಕು, ಸಿದ್ಧಿಗಳನ್ನು ಹೆಂಗೆ ಪ್ರಾಪ್ತಿ ಮಾಡ್ಕೋಬೇಕು ಅದನ್ನೆಲ್ಲ ಹೋಗಿ ಕಲಿತಾರೋ. ಅಲ್ಲಿ ಆಕಿನ ಮುಂದಾಗಿಬಿಡ್ತಾಳೆ, ಇದು ಹಿಂದೆ ಉಳಿತೈತಿ. ಸಿಖಿಧ್ವಜ ಆಕಿ ಯೋಗ ಎಲ್ಲ ಪೂರ್ಣವಾಗಿ ಕಲಿತು ಅಷ್ಟಾಂಗ ಯೋಗಗಳನ್ನು ಸಿದ್ಧಿ ಪ್ರಾಪ್ತಿ ಮಾಡ್ಕೊಂಡ್ಬಿಡ್ತಾಳೆ, ಎಲ್ಲ ಸಿದ್ಧಿ ಪ್ರಾಪ್ತಿ ಆಗಿಬಿಡ್ತಾವೆ. ಆಕಿ ಯೋಗ ಇಲ್ಲ, ಇದಾಗಲಿಲ್ಲ. ಮುಂದ ಬ್ರಹ್ಮಜ್ಞಾನಿಗಳ ಆಶ್ರಮದೊಳಗೆ ಹೋಗಿ ಈ ಬ್ರಹ್ಮ ವಿದ್ಯೆಯನ್ನು ಕೂಡ ಶ್ರವಣ ಮಾಡ್ತಾರೆ. ಅಲ್ಲಿನೂ ಆಕೆಗೆ ಬ್ರಹ್ಮಜ್ಞಾನ ಪ್ರಾಪ್ತಿ ಆಗಿಬಿಡ್ತೈತಿ. ನೀವು ಹಂಗ ಉಳಿತಾನೆ. ಹಿಂಗಾಗಿ ಎಲ್ಲ ಥರದ ವಿದ್ಯಾ ಸಂಪಾದನೆ ಮಾಡಿ ಎಲ್ಲ ಋಷಿಮುನಿಗಳಲ್ಲಿ ಏನೇನದಾವ ಅವನ್ನೆಲ್ಲ ಸಾಧಿಸ್ತಾರ. ಕಡೆಗೆಲ್ಲ ಮುಗಿತೀನಿ ನಾನು ನಡೀನು ರಾಜ್ಯಕ್ಕೆ ಹೋಗೋಣ ಅಂತೇಳಿ ರಾಜ್ಯಕ್ಕೆ ಹೋಗ್ಕ. ಇವು ಕೊಯ್ಲಾ ಬನಿಯನ್ನ ರಾಕಂದ. ಕೊಯ್ಲಾ ಅಂದ್ರೆ ಇದ್ಲಿ, ಕಟ್ಟಿಗೆ ಇದ್ಲಿ. ಈ ಕಡೆ ಕಟ್ಟಿಗೆ ಆಗಿ ಉಳಿಲಿಲ್ಲ, ಈ ಕಡೆ ಬೂದಿನೂ ಆಗಲಿಲ್ಲ, ನಡು ಈದ್ಲೆ ಉಳಿತು. ಹಿಂಗಾಗಿ ಅವ ಈ ಕಡೆ ಪೂರ್ಣ ಜ್ಞಾನಿನೂ ಆಗಲಿಲ್ಲ, ಪೂರ್ಣ ಅಜ್ಞಾನಿಯಾಗಿ ಉಳಿಲಿಲ್ಲ. ಅವಾಗ ಎಲ್ಲ ಈ ಜಗತ್ತೆಲ್ಲ ಸುಳ್ಳೈತಿ, ಇದು ಇದ್ರಾಗ ಏನು ಸುಖ ಇಲ್ಲ, ವಿಷಯಗಳೆಲ್ಲ ಮಿಥ್ಯ, ಇದೆಲ್ಲ ಶಾಸ್ತ್ರ ಕೇಳಿತಾರ. ಮತ್ತೇನು ಮಾಡ್ತೀಯ? ಅವಾಗ ಇದರಲ್ಲಿ ಪ್ರೀತಿನೂ ಇಲ್ಲ, ರಾಜ್ಯತ್ತು ಕರೆ. ಈ ರಾಜ್ಯ ವೈಭವವನ್ನು ಅನುಭವಿಸ್ಬೇಕು, ಸುಖ ಪಡಬೇಕು ಅನ್ನೋದು ಅದೂ ಇಲ್ಲ. ಎಲ್ಲ ಸುಳ್ಳೈತಿ, ಇದನ್ನೇನು ಮಾಡೋದು? ಹಿಂಗೆ ಬರ್ತದೆ. ಮತ್ತು ಈ ಕಡೆ ಪೂರ್ಣ ಜ್ಞಾನರಾಗೈತೆ, ಅದನ್ನೂ ಇಲ್ಲ. ಮತ್ತು ಪೂರ್ಣ ವೈರಾಗ್ಯರ ಬಂದೈತೇನಂದ್ರೆ ಅದನ್ನೂ ಇಲ್ಲ. ಹಿಂಗಾಗಿ ಬರೇ ಕುಸು ಅಂತೇಳಿ ಆ ಕೂಸುಗಳಿರ್ತಾವಲ್ಲ ಅವು ಪಕ್ಕ ಅಳೋದು ಇಲ್ಲ, ಇದಕ್ಕೆ ಸುಮ್ಮನೂ ಇರಂಗಿಲ್ಲ, ಮಾಡ್ತಿರ್ತಾವ. ಬರೀ ಕುಸು ಮಾಡೋದು. ಹಿಂಗೆ ಮಾಡ್ಲಕ್ಕೆ ಹತ್ತಿದವ. ಏನು ಹೊತ್ತು ಕುಸು ಮಾಡ್ತಿದ್ದ? ನಾ ಒಟ್ಟಿನ ಎಲ್ಲ ಬಿಟ್ಟು ಸಾಧು ಆಗ್ಬೇಕು, ಎಲ್ಲ ಬಿಟ್ಟು ಸಾಧು ಆಗ್ಬೇಕು ಅಲ್ಲ ಕೈತಿ. ಬಿಟ್ಟು ಹೋಗುವಲ್ಲ, ಮತ್ತು ಅನ್ನೋದು ಬಿಡವಲ್ಲ. ಅನ್ಕೋತ ಕೇಳಿ ಬೇಸರ ಆಯ್ತಾಗಿ. ಇದು ಏನು ಹೆಣಿವಾರ ಇದರದು? ಎಲ್ಲ ಎಂತಿಂಥ ಋಷಿ ಮುನಿಗಳ ಆಶ್ರಮದೊಳಗೆ ಇದ್ಕೊಂಡು ಎಲ್ಲ ವಿದ್ಯಾ ಪ್ರಾಪ್ತಿ ಮಾಡ್ಕೋಬೇಕಾಗಿತ್ತು, ಇದು ಹೆಣಿವಾರಕ್ಕೆ ಆಗಲಿಲ್ಲ. ಈ ಕಡೆ ಸಿದ್ಧಿಗಳು ಪ್ರಾಪ್ತಿ ಆಗಲಿಲ್ಲ, ಈ ಕಡೆ ಬ್ರಹ್ಮಜ್ಞಾನೂ ಪ್ರಾಪ್ತಿ ಆಗಲಿಲ್ಲ, ಏನೂ ಆಗಲಿಲ್ಲ. ಹಿಂಗಾಗಿ ಬರೀ ಈ ಕಡೆ ಏನು ಹೌದಪ್ಪ ರಾಜ್ಯಕ್ಕೆ ಹೋಗರ ಭೋಗ್ಸೋಣ ಅಂತೇಳಿ ಅದರೈತೆ, ಅದನ್ನೂ ಇಲ್ಲ. ಒಲ್ಲೆ ನಾನು ಸಾಧು ಆಗ್ಬೇಕಂತೀನಿ. ಹಿಂಗೆ ನಡೀತು. ಅಂದಂದು ಎಟ್ಟರ ಇದು ಗುಸು ಅಂತ ಹೇಳ್ಕೆ ಸಾಧು ಆದ್ರೆ ಬೇಸ್ ಏನದು ಎಟ್ಟರ ಅದು ಬರೇ ಇದು ಸಾಧು ಆಗ್ಬೇಕು ಆಗಲ್ಲ ಅಂತಂದ್ರೆ ಭಾಳ ಚಲೋ ಆಯ್ತು. ನೀನ ಪರ್ಮಿಷನ್ ಕೊಟ್ಟೆ ಅಂದ್ರೆ ಬೇಷ್ ಆಯ್ತು ಹೋಗಕ್ಕೆ ಹೋದ ಆಕಿನೂ ಹೋಗ್ಲಿ, ಇದ್ರದ್ದು ಒಂದು ಮೆಟಿಗರ್ ಹತ್ತಲಿ ಅಂದ್ರೆ ಹೋಗ್ಲಿ ಅಂತೇಳಿ ಬಿಟ್ರೆ ಅವ ಹೋಗಿ ಸಾಧುವಾಗಿ ಹೋಗಿ ಅರಣ್ಯದಾಗ ಕುಂತು, ದೊಡ್ಡದೊಂದು ಅರಣ್ಯದಾಗ ಅಲ್ಲಿ ಕುಂತು ತಪಸ್ಸು ಮಾಡ್ಲಿಕ್ಕೆ ಶುರು ಮಾಡ್ದ.
ನೋಡೋದು ಅದು ಹೋಗಿ ಮತ್ತು ಸೈಯಲ್ಲಿ ಶ್ರವಣಾರ ಮಾಡ್ಕೊಂಡು ಜ್ಞಾನಾರ ಪಡಿಬೇಕಾಗಿತ್ತು, ಅದು ಮಾಡಲಿಲ್ಲ. ಹೋಗಿ ತಪಸ್ಸಿಗೆ ಕೂತ. ಯಾಕಂದ್ರೆ ಇನ್ನ ಪೂರ ಕ್ಲೀನ್ ಇದ್ದಿದ್ದಿಲ್ಲ, ಅಂತಃಕರಣ ಪಕ್ವಾಗಿಲ್ಲ. ಅದಕ್ಕಾಗಿ ತಪಸ್ಸು ಮಾಡ್ಲಕ್ಕೆ ಕುಂತ. ಅಲ್ಲಿಂದ ಹೋಯ್ತು ಒಂದು 4-5 ವರ್ಷ. ಹೋದ ಕೂಡಲೇನ ಆಕೆ ಅಂದಳು, ಎಷ್ಟು ದಿನ ತಪಸ್ಸು ಮಾಡಿರ್ಬೇಕಿವ, ಏನು ಮ್ಯಾಲ ಇವಂಗ ಹೋಗಿ ಯಾಕೆ ಅಧಿಕಾರತ್ವ ಬಂದಿರೋ ಅಂತಃಕರಣ ಶುದ್ಧ ಆಗೈತೆ ಅಂದಮೇಲೆ ಇನ್ನು ಮುಂದೆ ಜ್ಞಾನಕ್ಕೆ ಯೋಗ್ಯತೆ ಬರ್ತದೆ ಅಂತೇಳಿ ಆಕೆ ತನ್ನ ಸಿದ್ಧಿಯಿಂದ ಆಕಾಶ ಗಮನ ಮಾಡಿದಳು. ಆಕಾಶದೊಳಗೆ ಹೋದಳಾಕೆ. ಎಲ್ಲದ ನೀವ ಅಂತ ನೋಡಿದಳು. ಅಲ್ಲಿ ಗಗನಕ್ಕೆ ಹೋಗಿ ನೋಡೋ ತನ ಒಂದು ಅರಣ್ಯದಾಗ ಅಲ್ಲಿ ಮುಂಜಾನೆ ಅದ ಎದ್ದ ಅವು ಸ್ನಾನ ಮಾಡಿ ಹೂವು ಅದು ಹರ್ಕೊಂಡು ಇನ್ನು ಪೂಜಾ ಮಾಡಬೇಕು ಅಂತ ಇವು ಹೊರಟಿದ್ದ. ಆಯ್ತು ಅಂತೇಳಿ ಬರಾರ ಅಲ್ಲಿ ಹೋಗ್ಬಿಟ್ಟವ. ಆಕಾಶ ಗಮನ ಸಿದ್ಧಿ ಪ್ರಾಪ್ತಿ ಇತ್ತಲ್ಲ, ಪ್ರಾಕಾಮ್ಯ ತರ. ಅಲ್ಲಿಗೆ ಹೋಗಿ ಹಿಂಗ ಹೋದ್ರ ಮತ್ ನೀ ಬಂದೆ ಅಂತ ನಾನು ಹೇಳ್ತೇನವ. ಅದಕ್ಕೆ ದಾಡಿ ಕೂದಲ ಹಿಂಗೆಲ್ಲ ಮ್ಯಾಲಿ ಇದು ಜಡೆ ಕಟ್ಕೊಂಡು ದಾಡಿ ಭಗವ ಹಾಕೊಂಡು ದಂಡ ಕಮಾಂಡರ್ ಹೇಳ್ಕೊಂಡು ಹೋದ್ರು. ಅವ ಹೂ ತಗೊಂಡು ಹಿಂಗೆ ಬರ್ತಿದ್ದ. ಅವ ಅಲ್ಲಿ ಬರ್ಲಕತ್ತೇನಂದ್ರೆ ಇಲ್ಲಿ ಈ ಕಡೆ ಹಿಂಗೆ ಮುಂದೆ ಅವನ ಎದುರಿಗೆ ಹೋಗಲತ್ತ ಹಿಂಗೆ ನೋಡ್ದ. ಓಹೋ, ದೊಡ್ಡ ಮಹಾತ್ಮ ಬಂದ. ಏನು ನಾನು ಹೆಣೆ ಬರತ್. ಆ ಹೂ ಪಾದಕ್ಕೆ ಹಾಕಿ ಉದ್ದ ಕಾಟು ಬಿದ್ದ. ಕಲ್ಯಾಣ ಮಸ್ತು ಅದ ಎದ್ದ. ನೋಡಿ ನನ್ನ ಮೇಲೆ ತಮ್ಮ ಕೃಪಾ ಇರಲಿ. ಆಯ್ತು, ನಾನು ನಿನ್ನ ಕೃಪಾ ಮಾಡ್ಲಿಕ್ಕೆ ಬಂದಿನಿ. ನನ್ನ ಬಗ್ಗೆ ನಿಮ್ಗೆ ಅಷ್ಟು ಜ್ಞಾನ ಐತೆ ಅಂದಂಗೆ ಆಯ್ತಲ್ಲ. ನೀ ಎಲ್ಲ ರಾಜಿ ಬಿಟ್ಟು ಬಂದಿ, ಹೆಂಡತಿನ ಬಿಟ್ಟು ಬಂದಿ, ಎಲ್ಲ ಬಿಟ್ಟು ಬಂದಿ, ಇಲ್ಲಿ ಬಂದು ಸ್ವಲ್ಪ ತಪಸ್ಸು ಮಾಡಿ, ಅದಕ್ಕೆ ಈಗೆಲ್ಲ ನಿಂದು ಯೋಗ್ಯ ಅಧಿಕಾರಿ ಅದಿ ಅಂತ ನಾ ಬಂದೀನಿ. ತೀರಾ ಇದಾಗೈತೆ, ಗಚ್ಚಿನ ಆತವ, ತ್ರಿಕಾಲ ಜ್ಞಾನಿ ಅಂಥೇಳಿ ಭಯಂಕರ ಇದು ಮಾಡಿಕೊಂಡ್ರೆ ಕೊಟ್ಟು ಬ್ರಹ್ಮೋಪದೇಶ ಚಾಲು ಮಾಡಿದರು. ಹೇಳಕ್ಕೆ ಶುರು ಮಾಡಿದ್ರು. ಹೇಳಿ ಅವನ್ದೆಲ್ಲ ಪೂರ್ಣ ಜ್ಞಾನ ಮಾಡಿಬಿಟ್ರು. ಅವನು ಪೂರ್ಣ ಅಹಂ ಬ್ರಹ್ಮಾಸ್ಮಿ ಅಂತ ಜ್ಞಾನ ಆಗುತ್ತಾನ ಉಪದೇಶ ಮಾಡಿಬಿಟ್ಟ. ಮಾಡಿದ ಮೇಲೆ ಅವಾಗ ಮುಂದೆ ಮತ್ತೇನು ಅಂದ್ರೆ ಅಲ್ಲಿ ಅದಕ್ಕಿಂತ ಮೊದಲು ಒಂದು ಸಂದರ್ಭ ಆಯ್ತು. ಅಂದ್ರೆ ಸಂದರ್ಭ ಏನು, ಮತ್ತು ಏನೇನು ಸಮಾಚಾರ ಅಂದ್ರೆ ಏನು, ರಾಜ್ಯ ಇತ್ತು, ರಾಜ್ಯ ಬಿಟ್ಟು ಬಂದೀನಿ, ಮತ್ತು ಎಲ್ಲ ಬಿಟ್ಟು ಬಂದೀನಿ. ಬಿಟ್ಟು ಬಂದು ಮತ್ತೆ ಇದೊಂದು ಗುಡಿಸಲು ಹಾಕೊಂಡಿಲ್ಲ, ಗುಡಿಸಲೈತಿ, ಅದನ್ನು ಬಿಡೋದೇನು. ಈ ಸದ್ಯ ಬೆಂಕಿ ಹಚ್ಚುದ ಆಯ್ತಾ ಇಲ್ಲ, ಅದು ಹೋಯ್ತಾ, ಅದು ಆದ್ರೆ ಮತ್ತೆ ಇನ್ನೇನಿಲ್ಲನ. ಮತ್ತೆ ಇವೇನದ ಕೈಯಾಗ ದಂಡ ಕಮಂಡಲ ಎಲ್ಲ ಅದಾವಲ್ಲ, ಇವ ತಗೋಂಗ ಅದೇ ಬೆಂಕಿಯಾಗ ಹೋಗದ ಆಯ್ತಾನ. ಮತ್ತೇನೈತಿ ಇನ್ನು, ಮತ್ತೆ ಇದೇನೈತಿ, ಇದೇನೈತಿ, ಇದೊಂದೈತೇನ, ದೇಹ ಒಂದೈತಿ. ಆಯ್ತು, ಅದನ್ನು ಅದ್ರಾಗ ಹಾಕ್ತೇನಂತ ಹೋಗ್ಲಕತ್ತಿದ, ಕೈ ಹಿಡಿದು ಜಗ್ಗಿದ. ಅಲ್ಲ, ಇದನ್ನೆಲ್ಲ ಏನು ನೀ ಯಾವುದನ್ನು ಬಾದ್ ಮಾಡಿ ಅದನ್ನು ನಾಶ ಮಾಡೋ ಜರುತ್ತಿಲ್ಲ. ಆ ಗುಡ್ಸಲ್ಕ ಬೆಂಕಿ ಹಚ್ಚೋದು ಜರುತ್ತಿಲ್ಲ, ಈ ದೇಹಕ್ಕೂ ಇನ್ನು ಬೆಂಕಿ ಹಾಕೋ ಜರುತ್ತಿಲ್ಲ. ಅಲ್ಲ, ಬರೇ
ಅದನ್ನ ಬಿಟ್ಟೇನು ಇದನ್ನ ಬಿಟ್ಟೇನಂತ ಹೇಳ್ಕೋತ ಬಂದಿಲ್ಲ. ಆ ಬಿಟ್ಟೇನು ಅನ್ನೋದು ಒಂದನ್ನು ಬಿಟ್ಟು ಬಿಡ್ಲ ಮುಗಿತಗದು ಎಲ್ಲ ಬಿಟ್ಟಂಗ ಆಯ್ತದ. ಅವಾಗ ಹೌದಂತ, ಹೌದು ನೀನ ನನ್ನ ಗುರು ಅಂತವ ಕಾಲಿಗೆ ಬಿದ್ದ. ಅವ ಉಪದೇಶ ಚಾಲು ಮಾಡಿದ್ರೆ ಬ್ರಹ್ಮಜ್ಞಾನ ಉಪದೇಶ ಮಾಡಿ ಪೂರ್ಣ ಜ್ಞಾನ ಆಗುತ್ತಾನ ಉಪದೇಶ ಮಾಡಿದ್ರು. ಉಪದೇಶ ಆದ ನಂತರ ಮುಂದೆ ಪರೀಕ್ಷೆ ಮಾಡಿದ್ರೆ ಹೆಂಗೆ ಏನೇನು ಇವನು ಎಲ್ಲಿ ತನ ತಿಳ್ಕೊಂಡು ಹೆಂಗೆ ಕೃಷ್ಣ ಪರೀಕ್ಷೆ ಮಾಡಿದಿಲ್ಲ. ಕಶ್ಚಿದೇತ ಶ್ರುತಂ ಪಾರ್ಥ ಏಕಾಗ್ರೇಣ ಚೇತಸಾ ಕಶ್ಚಿದ ಜ್ಞಾನ ಸಮೂಹ ಪ್ರಣಷ್ಟಸ್ಥೆ ಧನಂಜಯ ಅಂತ ಕೇಳಿದ್ದ. ಹಂಗ ಆಕಿನೂ ಪರೀಕ್ಷೆ ಮಾಡಿದಳು. ಪರೀಕ್ಷೆದಾಗ ಪಾಸ್ ಆದ. ಬರೋಬ್ಬರಿ ಇವ್ ಜ್ಞಾನ ಆಗೈತಿ ಅಂತ ಗೊತ್ತು ಮಾಡಿದರು. ಜ್ಞಾನ ಆಗೈತಿ ಅಂದ ಮೇಲೆ ಇನ್ನು ಪರವಾಗಿಲ್ಲ. ಆಮೇಲೆ ತಗದ ಗಡ್ಡ ದಾಡಿ ಜಟ ತೆಗೆದು ಕೂದಲ ಬಿಚ್ಚಿ ನಿಂತಳು. ಉಹ್ಹೋ ಅಂದ. ಆದರೂ ಕೈ ಮುಗಿದು ನೀ ನನ್ನ ಉದ್ಧಾರ ಮಾಡಿರಿ, ಇಲ್ಲ ಅಂದ್ರೆ ನಾನು ಸುಮ್ಮನೆ ಅಡವ್ಯಾಗ ಅದು ಸಾಯ್ತಿದ್ನಿ ಹಿಂಗೆ ಹೈರಾಣಾಗಿ ಅಂತೂ ಜ್ಞಾನ ಮಾಡಿಕೊಟ್ಟು ನಿನ್ನ ಉಪಕಾರ ಇರ್ಲದು ಬಿಡು. ಇನ್ನು ಮುಂದೆ ಏನು ವಿಚಾರ ಅಂತ. ಮುಂದೆ ಏನು ವಿಚಾರ ಅಲ್ಲೇ ಅವಂಗೆ ಹೇಳಿದಲ್ಲ ಗೀತೆಯಲ್ಲಿ ಕರಿಷ್ಯೆ ವಚನಂ ತವ ಅಂತ. ಭಗವದ್ಗೀತೆಯಲ್ಲಿ ಕೃಷ್ಣಗೆ ಅರ್ಜುನ ಏನಂತ ಕರಿಷ್ಯೆ ವಚನಂ ತವ. ನೀ ಹೆಂಗೆ ಹೇಳ್ತೆ ಹಂಗಪ್ಪ, ಹೊಡಿ ಅಂದ್ರೆ ಹೊಡಿತೇನೆ, ಬಿಡಂದ್ರೆ ಬಿಡ್ತೇನೆ. ಹಂಗ ನೀ ಏನಂತಿ ಹಾಂಗ. ಯಾಕಂದ್ರೆ ನಾ ಏನು ಮಾಡವನು ಅಲ್ಲ ಬಿಡವನು ಅಲ್ಲ ಅನ್ನೋದು ನನಗೆ ಪಕ್ಕಾ ಗೊತ್ತಾಗೈತಿ. ಕರೆಕ್ಟ್. ಅದಕ್ಕೆ ಇಷ್ಟಿದ್ದು ಅಸಂಗನಾಗಿ ಇದ್ದುಕೊಂಡು ಎಲ್ಲಿದ್ದರೂ ಕೂಡ ಅಲ್ಲಿ ನಿಜಗುಂಡು ಹೇಳಿದ್ರಲ್ಲ, ಮರದೊಳಿಹುದು ಅನಲ ಅನಲನ ಮರವು ಅನಲನಲ್ಲಿರದ ಪರ್ಯಂತೆ ಸಕಲ ಸಂಸಾರದೊಳಗೆ ಬೆರದಿಹನು ಗುರು ಶಂಭುಲಿಂಗವೇ ತಾನಾದ ಶರಣ. ಆ ಶರಣನ ಆ ಸಂಸಾರ ಇಲ್ಲಾತಗೆ ಹೇಳ್ಯಾರ. ಕಟ್ಗ್ಯಾಗ ಗಿಡದಾಗ ಬೆಂಕಿ ಐತಿ, ಬೆಂಕಿಯಾಗ ಗಿಡ ಇರಂಗಿಲ್ಲ. ಹಂಗ ಆ ಶರಣ ಸಂಸಾರದಾಗ ಅದಾನ, ಆ ಸಂಸಾರ ಅವನೊಳಗಿಲ್ಲ. ಸಂಸಾರದೊಳಗಿದ್ರು ಆ ಸಂಸಾರ ಅವನಲ್ಲಿಲ್ಲ. ಈ ರೀತಿ ಪರಬ್ರಹ್ಮ ಸ್ವರೂಪವೇ ನಾನಿದ್ದೇನೆ ಅಂತ ಅಸಂಗನಾಗಿದ್ದುಕೊಂಡು ಅವ ಹೇಗಿದ್ದರು ಚಂದ. ಹೌದು, ಕರೆಕ್ಟ್ ಅಂದ. ಕರೆಕ್ಟ್ ಅಂದ್ರೆ ಮತ್ತೆ ಅಲ್ಲಿ ರಾಜ್ಯ ದಿಕ್ಕಿಲ್ದ ಬಿದ್ದೈತೆ. ಅಲ್ಲಿ ನೀ ಬರೋತನ ಈ ವರ್ಷ ನಾ ಮಂತ್ರಿ ಸಹಾಯದಿಂದ ನಾ ನಡೆಸ್ಕೊಂಡು ಹೋದೆ. ಈಗ ನಾನು ಈ ಕಡೆ ಬಿಟ್ಟು ಬಂದೀನಿ, ನೀನು ಬಂದಿ, ಅದು ದಿಕ್ಕಿಲ್ದ ಕೂತ್ಬಿಟ್ಟೈತೆ ಅಲ್ಲಿ. ಮತ್ತು ಅದಕ್ಕೆ ಮೆಟ್ಗಟ್ಟಿ ಹಂಗೆ ಅಲ್ಲಿ ಹೋಗಿ ಅದ್ರ ಮೆಟ್ಗಟ್ಟಿ ಮಾಡ್ಬೇಕಲ್ಲ, ಅದಕ್ಕೇನು ಒಂದು ವ್ಯವಸ್ಥೆ ಮಾಡ್ಬೇಕಿಲ್ಲ. ಹೌದಾ, ನಡಿ ತಿರುಗುವಾಗ ಹೋಗಿ ಮತ್ತೆಲ್ಲ ರಾಜ್ಯವನ್ನು ಸುಸಜ್ಜಿತವಾಗಿ ಅದರ ವ್ಯವಸ್ಥೆ ಮಾಡಿದರು. ಅಂದರೆ ಹೇಳೋ ತಾತ್ಪರ್ಯ ಏನು, ಅವಗೂ ಹಿಂಗ ಅದನ್ನು ಬಿಟ್ಟೇನೆ, ರಾಜ್ಯ ಬಿಟ್ಟು ಬಂದೇನೆ, ಎಂಥ ಹೆಂಡ್ತಿನ ಬಿಟ್ಟು ಬಂದೇನೆ, ಹಿಂಗೆಲ್ಲ ಬಿಟ್ಟೇನೆ ಅನ್ನೋದು ನೀನು ಬಿಟ್ಟೇನೆ ಅನ್ನೋದು ಇನ್ನೂ ಬಿಟ್ಟಿಲ್ಲಲ್ಲ ನೀ ಅಂತ ಹಿಂಗೆ ಆ ಸಂದರ್ಭ. ಅದಕ್ಕೆ ಈ ರೀತಿ ಎಲ್ಲ ಭೋಗಗಳನ್ನು ಬಿಟ್ಟರು ಆ ಬಿಟ್ಟೇನು ಅನ್ನೋದು ಬಿಟ್ಟಿದ್ದಿಲ್ಲ ಅಂದ್ರೆ ಇನ್ನೂ ಎಲ್ಲ ಪೂರ ಹಿಡ್ಕೊಂಡಂಗೆ ಆಕೈತಿ. ಅದಕ್ಕೆ ಅಲ್ಲಿ ಅಭಿಮಾನ ಅನ್ನೋದು ಅದೊಂದು ಅಭಿಮಾನ ಅಲ್ಲ, ಬಿಟ್ಟೇನನ್ನೋದು ತಿಳಿದೇನನ್ನೋದು ಇದನ್ನ ಬಿಡೋದು ಯೋಗ್ಯ ಅಂತ ಹೀಗೆ ಅವ್ರು ಹೇಳಿದರು. ಈಗ 1ನೇ ನುಡಿಯೊಳಗೆ ಹೇಳ್ತಾರ ಅವರು,
ಏನೋ ತಿಳಿಯಲಹುದು ಅಂತ ಇಲ್ಲಿ ಮೊದಲು ಅಂದಾರಲ್ಲ, ತಿಳಿಯಲಿಕ್ಕೆ ಅಸಾಧ್ಯವಾದದ್ದನ್ನು ತಿಳಿಬಹುದು, ಅದನ್ನ ಹೇಳ್ತಾರೆ. ಏನೇನವು ತಿಳಿಯಲಿಕ್ಕೆ ಅಸಾಧ್ಯವಾದದ್ದು ಅಂತ ಕೇಳಿದ್ರೆ, ಪ್ರಕೃತಿ ಮಹತ್, ಅಹಮು, ಚೇತನ, ಕರಣ, ಅಸು, ಭೂತ, ವಿಕೃತಿಗಳನ್ನು, ಆ ವಿಶ್ವ, ತೇಜಸ್ಸ, ಪ್ರಾಜ್ಞೆ, ಸಕಲೇಶ, ಸೂತ್ರಿ, ವೈಶ್ವಾನರರುಗಳನ್ನು, ಸಾಕ್ಷಿಕ ಪರಬ್ರಹ್ಮರನು ಶ್ರುತಿ ಗುರಿಗಳಿಂದ ತಿಳಿಯಲಹುದು. ಏನಂತಾರ? ಪ್ರಕೃತಿ ಅಂದ್ರೆ ಸತ್ವರಜತಮ ಅಂತಕ್ಕಂಥ 3 ಗುಣಗಳಿಂದ ಸಮಾನವಾಗಿದ್ದದ್ದು. ಇದಕ್ಕೂ ಪ್ರಕೃತಿ ಅಂತಾರೆ, ದೇಹಕ್ಕೂ ಪ್ರಕೃತಿ ಅಂತಾರೆ. ಪ್ರಕೃತಿ ಹೆಂಗೈತಿ ಅಂತ ಹೇಳ್ತಾರಿಲ್ಲ, ಯಾಕಂದ್ರೆ ಆ ಪ್ರಕೃತಿ ಇದನ್ನು, ಯಾಕಂದ್ರೆ 3 ಗುಣ ಸಮಾನ ಅದಾವ ಇಲ್ಲಿ, ಅಲ್ಲಿ ಅದಾವ. ಮತ್ತು ಅವು ಅದರಾಗ 3 ಇದನ್ನು ಸಮಾನ ಅದಾವ ಇರ್ಬೇಕಲ್ಲಿ. ಏನವು? ವಾತ, ಪಿತ್ತ, ಕಫ, ಈ 3 ಇದರಲ್ಲಿ ಸಮಾನ ಇದ್ರನ ಆರೋಗ್ಯ. ಪ್ರಕೃತಿ ಹೆಂಗ? ಆರೋಗ್ಯ ಹೇಳೋದು. ಆ ವಾತ, ಪಿತ್ತ, ಕಫ ಅನ್ನೋ 3 ಒಂದರ ಹೆಚ್ಚಾಯ್ತಂದ್ರ, ಈ ಕ್ಲೈಮೇಟ್ ಅನುಸಾರ ಅದು ಹೆಚ್ಚ ಕಡಿಮೆ ಆಗ್ತಿರ್ತೈತಿ. ಥಂಡಿ ಬಿಟ್ಟತು ಅಂದ್ರೆ ಆವಾಗ ಕಫಾರ ಹೇಳ್ತತಿ. ಬೇಡ ವಾತ್, ನನ್ನ ಮೊಳಕಾಲ ಹಿಡಿದು ನನ್ನ ನಡ ಹಿಡಿತು, ಹಿಂಗೆಲ್ಲ ಅದು ಹಿಡಿತು ಇದು ಹಿಡಿತು ಅಂತೇಳಿ ಇವು ಚಾಲು ಅಕ್ಕ. ವಾತ, ಪಿತ್ತ, ಕಫ. ಪಿತ್ತ ದೋಷ ಇರ್ತೈತಿ. ವಾತ್ ಅಂದ್ರೆ ವಾಯು ವಾತ್ ಇರ್ತೈತೆ. ಮತ್ತು ಇದಕ್ಕೆ ಪಿತ್ತ ದೋಷ ಇತ್ತಂದ್ರೆ ನಾನು ಎದೆ ಉರಿತೈತಿ, ಹೋಳಿ ಸುಡ್ತೈತಿ, ತಲೆ ದಿಮ್ಮಾಡಿಸ್ತತಿ, ಇದಕ್ಕೆ ಮತ್ತೆ ಆಗ್ಲಿಲ್ಲ ಜ್ವರ ಬರ್ದು ಇದಕ್ಕೆ ವಾಯ್ಕತ್ ಬ್ಯಾಂಕ್ ಹೆಚ್ಚಿದ ಅವ್ರ ಗತೆ ಹಿಂಗಾರ ಮಾಡೋದು ಮತ್ತೇನೈತಿ. ಇದು ಪಿತ್ತ ದೋಷ. ಹಾಗೆ ಈ ಶರೀರನೂ ಕೂಡ ಈ 3 ಗುಣಗಳಿಂದ ಕೂಡೈತೆ, ಮತ್ತು ಅವು 3 ದೋಷಗಳು ಕೂಡ ಇಲ್ಲಿ ಹಿಂಗೆ ಸಮಾನ ಇರ್ಬೇಕು. ಇಲ್ಲಿ ಹೇಳೋದು ಶರೀರದಲ್ಲಿ ಅವು 3 ಸಮಾನ ಇದ್ರೆ ಆರೋಗ್ಯ ಇರ್ತೈತಿ. ಹಂಗೆ ಇಲ್ಲಿ ಪ್ರಕೃತಿ ಅಂದ್ರೆ 3 ಗುಣಗಳು, ಸತ್ವರಜತಮ ಅನ್ನೋ 3 ಗುಣಗಳು ಸಮಾನ ಇದ್ದದ್ದು. ಏನ ಪರಬ್ರಹ್ಮದ ಪ್ರತಿಬಿಂಬದಿಂದ ವಿಶಿಷ್ಟವಾಗಿ ಜಗತ್ ಕಾರಣವಾದದ್ದು ಇದು ಪ್ರಕೃತಿ. ಅಂದ್ರೆ ಆ ಪ್ರಕೃತಿಯಲ್ಲಿ ಆ ಬ್ರಹ್ಮ ಚೈತನ್ಯದ ಪ್ರತಿಬಿಂಬ ಒಂದು ಗ್ರಹಣ ಆಗಿರ್ತೈತಿ, ಪ್ರತಿಬಿಂಬ ಸಹಿತ. ಅದಕ್ಕೆ ಆವಾಗ ಅದು ಏನಾಕೈತಿ ಅಂದ್ರೆ ಆವಾಗ ಅದು ಜಗತ್ತಿಗೆ ಕಾರಣ ಆಗಿಬಿಡ್ತದೆ. ಇದು ಮುಂದೆ ತ್ರಿಗುಣಗಳ ಗರ್ಭಾತ್ಮಕ ಅವಸ್ಥೆಯನ್ನು ಹೊಂದಲು ಮಹತ್ ಅಂತ ಹೇಳಿಸ್ತದೆ. ಇನ್ನು ಆ 3 ಗುಣಗಳು ಏನಾಗ್ತವು? 3 ಗುಣಗಳ ಗರ್ಭಾತ್ಮಕ ಅವಸ್ಥೆ ಬರ್ತೈತೆ. ಹೆಂಗ? ಬಿಳಿ ಮೋಡ ಇರ್ತಾವಲ್ಲ, ಬಿಳಿ ಮೋಡಗಳು ಇನ್ನು ಮಳೆ ಆಗೋದೈತಿ, ಮಳೆ ಸುರಿಸೋದಾವಂದ್ರೆ ಅವೇನಾಗ್ತಾವು? ಕಪ್ಪಾಗ್ತಾವು, ಕರಿ ಮೋಡಗಳಾಗ್ತಾವು. ಹಿಂಗೆ ಆ ಮೊದಲು ಪ್ರಕೃತಿ ಅನ್ನೋದು ಅದು ಸುಮ್ಮ ಸಾದಾ ನೆಟ್ಟಗಿತ್ತು. ಅಲ್ಲಿಂದ ಏನು ಹೆಣ್ಮಗಳ ದೃಷ್ಟಿ ಅಂದ್ಕೊತೈತಿಲ್ಲ, ಹೊಟ್ಲಿದ್ದ ಹೆಣ್ಮಗಳ ಗತೆ ಅಲ್ಲಿ ಆ ಗುಣಗರ್ಭಾತ್ಮಕ ಅವಸ್ಥೆ ಬರ್ತಂದ್ರೆ ಅದಕ್ಕೆ ಮಹತ್ ಅಂದ್ರೆ ಗರ್ಭಿಣಿ ಸ್ತ್ರೀ ಅಂತ ಆಕೈತಿ. ಬೇಡ ಕಪ್ಪು ಮೋಡಗಳಂತೆ ಆಕೈತಿ. ಆದ್ದರಿಂದ ಆ ಮಹತ್ತಿನಿಂದ ಏನಾಯ್ತು? ಅಹಂಕಾರ ಹುಟ್ಟಿತು. ಅದಕ್ಕೆ ಮೂಲ ಅಹಂಕಾರ ಅಂತಾರೆ. ಆದ್ದರಿಂದ ಮತ್ತು 3 ಅಹಂಕಾರಗಳು ಹುಟ್ಟುತ್ತಾವ, ವೈಕಾರಿಕ, ತೈಜಸ, ಭೂತಾದಿ ಅಂತೇಳಿ.
ಆ ಭೂತಾದಿ ಅಹಂಕಾರದಿಂದ, ಯಾಕಂದ್ರೆ ಅವು ಮೂರು ಗುಣಗಳ ಭೇದ ಅದು. ಮೂರು ಗುಣಗಳ ಭೇದದಿಂದ ಮೂರಾಗಿಬಿಡ್ತೈತೆ ಅದು. ಸತ್ವ ರಜತಮನ ಮೂರು ಗುಣಗಳದಾವಲ್ಲ, ಇಲ್ಲಿ ಭೂತಾದಿ ಅಹಂಕಾರ ಅಂದ್ರೆ ಅಲ್ಲಿ ತಮೋ ಗುಣ ಅಧಿಕ ಇದ್ದದ್ದು. ಆದ್ರಿಂದ ಏನಾಕತಿ, ಶಬ್ದ ಸ್ಪರ್ಶ ರೂಪ ರಸಗಂಧಗಳೆಂಬ ಪಂಚ ತನ್ಮಾತ್ರೆಗಳು, ಅವು ವಿಷಯ ಅಲ್ಲ, ಮತ್ತೆ ತನ್ಮಾತ್ರೆಗಳು. ತನ್ಮಾತ್ರೆಗಳಂದ್ರ ಅದಕ್ಕೆ ಇನ್ನೊಂದು ಹೆಸರೇನು, ಸೂಕ್ಷ್ಮಭೂತ ಅಂತನೂ ಅಂತಾರೆ. ಸೊಳ್ಳೆ ಒಂದು ಗಂಟು ಬಿದ್ದೈತಿ. ಆ ಪಂಚ ತನ್ಮಾತ್ರೆ ಪಂಚೀಕರಣ ಆಯ್ತು. ಆ ಪಂಚಭೂತಗಳ ಪಂಚೀಕರಣ ಆಯ್ತು. ಆ ಪಂಚೀಕರಣ ಆಗಿ ಆಕಾಶದಿಂದ ಅಂತಃಕರಣ ಪಂಚಕವಾಯಿತು, ವಾಯುವಿನಿಂದ ಪ್ರಾಣ ಪಂಚಕ ಹುಟ್ಟಿತು, ಅಗ್ನಿಯಿಂದ ಜ್ಞಾನೇಂದ್ರಿಯ ಪಂಚಕವಾಯಿತು, ಜಲದಿಂದ ಶಬ್ದಾದಿ ವಿಷಯ ಪಂಚಗಳು ಹುಟ್ಟಿದು, ಭೂಮಿಯಿಂದ ಕರ್ಮೇಂದ್ರಿಯ ಪಂಚಕ ಹುಟ್ಟಿದು. ಹೀಗೆ 25 ತತ್ವಗಳಿಂದ ಕೂಡಿರುವುದೇ ಇಲ್ಲಿ ಸ್ಥೂಲ ಶರೀರ. ಹೇಗೆ ಪಂಚೀಕರಣ ಹೆಂಗ್ ಬೇಕಾದಂಗೆ ಹೇಳ ನೋಡ್ತೈತಿ. ಯಾಕ ಸುಳ್ಳು ದುಡ್ಡನ್ನು ಹೆಂಗಾದ್ರೂ ಹೇಳಲ್ಲ. ಹೆಂಗೆ ಹೇಳಿದ್ರು ಬರ್ತೈತಿ. ಆ ಬಂಜಿ ಮಗ ಅವ ಭಾಳ ಎತ್ತರ ಮನುಷ್ಯ, 6 ಫೂಟ್ ಇದ್ದು 7 ಫೂಟ್ ಇದ್ದ ಅಂತ ಹೇಳೋದು. ಅವು 3 ಕಾಲಿದ್ದು ಅಂತ ಹೇಳೋದು. ಹೆಂಗೆ ಹೇಳ್ತೀಯ ಅದು? ಹಂಗೆ ಇದಕ್ಕೂ ಎಷ್ಟು ಪ್ರಕಾರ ಹೇಳ್ಯಾರು, ಅದಕ್ಕೇನು ಲೆಕ್ಕ ಇಲ್ಲ ಅವು. ಯಾಕಂದ್ರೆ ಅದು ಸುಳ್ಳು ಐತಿ. ಇಲ್ಲದ್ದು ಹೆಂಗೆ ಹೇಳಿದ್ರು ಸರಿ, ಆದ್ರೆ ಬ್ರಹ್ಮನ ಬಗ್ಗೆ ಬೇರೆ ಬೇರೆ ಇಲ್ಲ. ಅದು ಒಂದೇ ಲೆವೆಲ್. ಯಾಕೆ ಐತಿ ಅದು? ಇಲ್ಲದ ವಸ್ತು ಹೆಂಗೆ ಹೇಳಿದ್ರು ನಡಿತೈತಿ, ಇದ್ದದ್ದು ಹೇಳಿದ್ರೆ ಮತ್ತೆ ಇಲ್ಲಿ ಅದಕ್ಕೆ ನಡೆಯಂಗಿಲ್ಲ. ಅದಕ್ಕೆ ಆದ್ರಿಂದ ಈ 25 ತತ್ವಗಳಿಂದ ಏನಾಯ್ತು, ಈ ಸ್ಥೂಲ ದೇಹ ತಯಾರಾಯಿತು. ಈ ದೇಹದ ಉಪಾದಿಯಿಂದ ಕೂಡಿದವನು ವಿಶ್ವಜೀವ ಅಂತ ಹೇಳಿಸ್ಕೊತಾನೆ. ಈ ದೇಹದ ಅಭಿಮಾನವುಳ್ಳವ. ಸೂಕ್ಷ್ಮ ದೇಹದ ಅಭಿಮಾನದಿಂದ ಕೂಡಿದವ ತೈಜಸ್ಸ, ಕಾರಣ ದೇಹದಿಂದ ಕೂಡಿದವ ಪ್ರಾಜ್ಞೆ. ಇವು ಎಲ್ಲ ವ್ಯಷ್ಟಿಯಲ್ಲಿ. ಅದು ಏನು ಸಮಷ್ಟಿಯಲ್ಲಿ ಕಾರಣದೇಹ ಉಪಾಧಿ ಉಳ್ಳವನು ಸಕಲೇಶ. ಸಕಲೇಶ ಅಂದ್ರೆ ಅಂತರ್ಯಾಮಿ ಅಂತಾರ ಅವನು. ಸಕಲೇಶ ಅಂದ್ರೇನು? ಅಂತರ್ಯಾಮಿ. ಈ ಸಮಷ್ಟಿ ಸೂಕ್ಷ್ಮ ಶರೀರಗಳ ಉಪಾಧಿ ಉಳ್ಳವನು ಸೂತ್ರಾತ್ಮನು. ಅಲ್ಲಿದೊಂದಿಟ್ಟು ಬೀಸಲ ಹಂಗಾಡು ಹೋಗೇ ಬಿಡ್ತೈತೆ. ಸೂತ್ರಾತ್ಮ. ಸಮಷ್ಟಿ ಸ್ಥೂಲ ದೇಹ ಉಪಾಧಿ ಉಳ್ಳವನು ವಿರಾಟ್ ಅಂತ ಹೇಳಲ್ಪಡ್ತಾನೆ. ವಿಶ್ವಾದಿ ಜೀವತ್ರಯ ತ್ವಂಪದ ವಾಚ್ಯವಾಗಿವೆ. ವಿಶ್ವ ತೈಜಸ ಪ್ರಾಜ್ಞೆ ಅನ್ನುವ ಏನದಾವಲ್ಲ, ಇವು ತ್ವಂಪದ ವಾಚ್ಯ ಅಂತ ಹೇಳಲ್ಪಡ್ತಾವ. ಆ ಜೀವ ಸಾಕ್ಷಿಯಾದ ಪ್ರತ್ಯೇಗಾತ್ಮನು ತ್ವಂಪದ ಲಕ್ಷನಾಗಿದ್ದಾನೆ ಅಂತ ತಿಳ್ಕೋಬೇಕು. ಇದು ತ್ವಂಪದ ವಾಚ್ಯಾರ್ಥ ಲಕ್ಷಾರ್ಥ ಆಯ್ತು. ಇನ್ನು ಇದರಂತೆ ತತ್ಪದ ವಾಚ್ಯಾರ್ಥ ಲಕ್ಷಾರ್ಥದಲ್ಲಿ ವಿರಾಟ್ ಮೊದಲಾದ ಇವೇನು ಸಮಷ್ಟಿ ಇರ್ತಾವಲ್ಲ, ಈ ಈಶತ್ರಯವು ತತ್ಪದ ವಾಚ್ಯವಾಗ್ಯಾವ. ಈಶ ಸಾಕ್ಷಿ ಅಂತಕ್ಕಂಥ ಪರಬ್ರಹ್ಮ ಏನೈತಲ್ಲ, ಅದು ತತ್ಪದ ಲಕ್ಷ ಅಂತ ಹೇಳಲ್ಪಡ್ತದೆ. ಹೀಗೆ ತತ್ವ ತಾತ್ವಿಕ ವಿಚಾರವನ್ನು ಶ್ರುತಿಗುರುಗಳ ಸಹಾಯದಿಂದ ತಿಳಿಯಬಹುದು, ತಿಳಿಲಿಕ್ಕೆ ಬರ್ತದೆ. ಆದರೆ ನಾನು ಎಲ್ಲವನ್ನು ಬಲ್ಲವನೆಂಬ ಅಭಿಮಾನವನ್ನು ಮಾಡದೇ ಇರೋದು ಅಪರೂಪವಾಗಿರುತ್ತದೆ. ಅದಕ್ಕೆ ಅಚ್ಚರಿ ಅಂದ ನಾವು. ಅದು ಬಹಳ ಆಶ್ಚರ್ಯ. ಯಾಕಂದ್ರೆ ಅರ್ಥಾರ್ಥ ಇದು ತಿಳಿದದ್ದನ್ನು ಕೂಡ
ಅಲ್ಲಿ ಆ ತಿಳಿಯೋದು ತಿಳಿದು ಆಮೇಲೆ ನಾನು ಇದನ್ನೆಲ್ಲ ತಿಳಿದಿದ್ದೇನೆ ಅಂತ ಏನೈತಲ್ಲ, ಆ ತಿಳಿದಿದ್ದೇನೆ ಅನ್ನೋದನ್ನು ಕೂಡ ಅದು ಬಿಡ್ಬೇಕು. ಕೈಲಿ ಹಿಡಿಲಕ್ಕ ಆಡ್ಮರಿ ಏನದ ಹಿಂಗೆ ಹಿಡಿಲಕ್ಕ ಯಾಕಂತ ಕೇಳಿದ್ರೆ ಅಹಂ ಬ್ರಹ್ಮಾಸ್ಮಿ ಅಂತ ಜ್ಞಾನ ಆಗಿರ್ತದಲ್ಲ, ಅಹಂ ಬ್ರಹ್ಮಾಸ್ಮಿ ಅನ್ನೋ ಜ್ಞಾನವನ್ನು ಕೂಡ ಬಿಡಬೇಕು, ಅದು ಕೂಡ ಹೋಗ್ಬೇಕ. ಅಹಂ ಬ್ರಹ್ಮಾಸ್ಮಿ ಅಂತ ಜ್ಞಾನ ಆದದ್ದು ಕೂಡ ಹೋಗ್ಬೇಕು ಅನ್ನುವಾಗ ಮತ್ತೇನು ಇದನ್ನೆಲ್ಲ ತಿಳಿದೆ ನಾನು ಅಹಂಕಾರ ಅಭಿಮಾನ ಹೋಗ್ಬೇಕು ಅನ್ನೋದೇನು ದೊಡ್ಡ ಮಾತನ್ನದ? ಅದು ಕೈಮುತಿಕ ನ್ಯಾಯ ಅಂತ. ಅನಾತ್ಮವಾದ ಅಹಂಕಾರ ಹೋಗ್ಬೇಕಂದ್ರ ಮತ್ತೇನು ಅಲ್ಲ, ಅಹಂ ಬ್ರಹ್ಮಾಸ್ಮಿ ಜ್ಞಾನ ಹೋಗ್ಬೇಕಂತ ಹೇಳುವಾಗ ಈ ಅನಾತ್ಮಾಕಾರವಾದ ಅಹಂಕಾರ ಹೋಗ್ಬೇಕಂತ ಹೇಳೋದು ಕೈಮುತಿಕ ನ್ಯಾಯ ಅದ. ಅದಕ್ಕೆ ಅಂದ್ರೆ ಇಲ್ಲಿ ಒಟ್ಟಿನೊಳಗೆ ಏನಪ್ಪಾ ಅಂದ್ರ ನಾವು ಏನ್ ಮಾಡಬೇಕು ಅಂದ್ರೆ ಅವ್ರು ಹೇಳೋ ಅಭಿಪ್ರಾಯ ಏನು, ಶ್ರೇಷ್ಠತೆಯ ಬಗ್ಗೆ ನಾವು ಮ್ಯಾಲೆ ನೋಡ್ಬೇಕು. ಶ್ರೇಷ್ಠತೆ ಬಗ್ಗೆ ಅಂದ್ರೆ ನನ್ನಲ್ಲಿ ಏನಾರ ಶ್ರೇಷ್ಠತಾ ಇತ್ತಂದ್ರೆ ನಾ ಇಂಥ ಜ್ಞಾನಿ ಇದೀನಿ, ನಾ ಇಂಥ ಶಕ್ತಿ ಅವ ಅಂತ ಏನಾರ ಇರುವಲ್ಲ, ಅದನ್ನು ನಾ ಶ್ರೇಷ್ಠ ಅನ್ನೋದೇನಿರ್ತಿ ಐತಿಲ್ಲ, ಅದು ಅದ್ರ ಬಗ್ಗೆ ತನಗೇನ್ರ ಅನಿಸ್ತಿತ್ತಂದ್ರ ಅದಕ್ಕೆ ಶಾಸ್ತ್ರ ನೀ ಮ್ಯಾಲೆ ನೋಡು ಜರ, ಅದ ಮ್ಯಾಲೆ ನೋಡೋದಲ್ಲ, ಮ್ಯಾಲೆ ಇದು ಸ್ಲ್ಯಾಪ್ ಐತೆ ಅದ. ನನಕ್ಕಿಂತಲೂ ಶ್ರೇಷ್ಠರು ಬಲ್ಲವರು ಶಾಣೆಯರು ಯಾರ ಅದಾರೇನೋ ಸ್ವಲ್ಪ ನೋಡು, ವಿಚಾರ ಮಾಡಿ ನೋಡು ಅಂದ್ರ ಜಗತ್ನಾಗ ಎಂತಿಂತವ್ರದ ನಾವೆಲ್ಲಿ ಹತ್ಬೇಕು? ನಾವು ಎಲ್ಲಿ ಹತ್ಬೇಕು? ಅದು ನೋಡ್ಲಾರ್ಕ್ ಹಂಗೆ ಆಗಿರ್ತೈತಿ. ಅದು ಒಬ್ಬ ನಾವನ್ಯಾಕ ಕುಂತಿದ್ನಂತ, ಅವ ಒಂದು ತೊಲಿದು ಉಂಗುರ ಹಾಕೊಂಡಿದ್ದಿರ್ತಾನೆ, ಇಲ್ಲಿ ಹಾಕೊಂಡು ಉಂಗುರ ಹಾಕಿನ ಬಂಗಾರ ಉಂಗುರ ಅಂತೇಳಿ ಅವ ಮುಂದೆ ಕೂತ ಅವ್ ಒಟ್ಟು ಸುಮ್ಮ ಕುದುರೆ ಕೊಡುವ ನೀವು. ನಾವನ್ಯಾಗ ಇಬ್ಬರು ದಂಡಿ ಕೂತಾರ, ಏ ಹಿರಿಯ ಇಲ್ಲಿ 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 ಉಂಗುರ ಐತಿ, ಇಲ್ಲಿ ಇಲ್ಲಿ ನೀರು ಎಷ್ಟದಾವು, ಎಷ್ಟು ಭೂಮಿ ಇರಬೇಕು ಅಣ್ಣ ಅದಾವಪ್ಪ ಅಂತೂ ಇಲ್ಲಿ ಒಂದು ಮನುಷ್ಯನ ತಲೆ ಮಾಟ ಅದಾವು. ಅಲ್ಲಿ ಮುಂದೆ ನಾವು ಹಂಗ ಹೋಗ್ಲಕ್ಕೈತದು. ಇಲ್ಲಿ 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 ಎಷ್ಟಿರ್ಬೇಕು? ಅವ್ ಗೊತ್ತಾಯ್ತು, ಇವ ಬರೇ ತನ್ನ ಉಂಗುರ ತೋರಿಸ್ಲಾಕತ್ಯಾರ, ಇಲ್ಲಿ ಎಷ್ಟಿರ್ಬೇಕು? ಇಲ್ಲೊಂದು ಎರಡು ಆಳು ಇರ್ಬೇಕಪ್ಪ. ಮುಂದೆ ನಡು ಹೋಯ್ತು, ಇಲ್ಲಿ ಎಷ್ಟಿರ್ಬೇಕು? ಇಲ್ಲಿ ಹಂಗ ಆಚ ಕಡೆ ದಂಡಿತನ ಹೇಳ್ಕೋ ಬಟ್ ಹಿಂಗ ನಡೀತದು. ಕಾಡಿಗೆ ಆಚೆ ಕಡೆ ದಾಂಡಿಗೆ ಹೋಯ್ತು, ಅದು ಆಚೆಗೆ ದಾಂಡಿಗೆ ಹೋಯ್ತು, ಏನು ಇಳಿಯೋದೈತಿ, ಇಳಿಯೋ ಪ್ರಸಂಗ ಬತ್ತಲ್ಲ, ಇಲ್ಲಿ ಎಷ್ಟಿರ್ಬೇಕು ಅಂದ. ಇಲ್ಲೇ ಹೇಳ್ತೀನಿ ಗಪ್ಪ ಅಂದ, ಇಲ್ಲಿ ಎಷ್ಟಿರ್ಬೇಕಂದ್ರ ಅವ್ ಎದ್ ನಿತ್ತು ಅಂಗಿ ಮ್ಯಾಲೆತ್ತಿ ಇಟ್ ನಡಮಟ ಇಟ್ಟದ ನೋಡಕ್ ಹಿಂಗ್ ಮಾಡ್ದ. ಅವನು ನಡಕ ಬಂಗಾರ ಪಟ್ಟ ಇಟ್ಟಿಟ್ಟು ಪೂರ ಹಿಂಗ ನೋಡ್ದ. ಆ ಬಳೆ ಕಬ್ಕೊಂಡು ಮುಚ್ಕೊಂಡು ಸುಮ್ ಕೂತ. ಅಯ್ಯಪ್ಪ ಇಂಥ ಪಟ್ಟ ಪೂರ ನಡಕೈತಿ. ನಾ ಒಂದ್ ತರಿ ಹೋಗ್ರ ಹ್ಯಾಂಗ್ ಆಕೈತಿ ನಮ್ಮ ಶಾಣೆತನ, ನಮ್ಮ ವಿದ್ಯಾ. ಆ ಮತ್ತೊಬ್ಬರು ನೋಡಿದ್ವಿ ಅಂದ್ರ ಅವಾಗ ನಮ್ಗ ಏನ್ ಮಾಡ್ಕೋಬೇಕಾಕತಿ, ನಾವು ಹಿಂಗ್ ಮಾಡ್ಕೋಬೇಕಾಗತಿ. ಅದಕ್ಕಾಗಿ ಮ್ಯಾಲ್ ನೋಡು, ಮ್ಯಾಲೆ ಅಂದ್ರೆ ನಮ್ಕಿಂತ ಶ್ರೇಷ್ಠರು ಹೆಚ್ಚಿನವರು ಯಾರು ಅದಾರ ಏನಂದ್ರ ಜಗತ್ತಿಗೆ ಎಂತಿಂತವ್ರು ಅದಾರ. ಅವ್ರ ದೃಷ್ಟಿಯಿಂದ ನಾವು ಏನು ಒಂದು ಕೂದಲು ಎಳೆ ಆಗ್ಬೋದು,
ಅದಕ್ಕೆ ನಾವು ಬಾವ್ಯಾಗಿನ ಕಪ್ಪಿದ್ದಂಗ ಇಲ್ಲೇ ನಾನು ದೊಡ್ಡ ಅಂತ ಹಿಂಗೆ ಅನಿಸ್ತಿರ್ತೈತೆ. ಅದಕ್ಕಾಗಿ ನಾವು ಸ್ವಲ್ಪ ಹೊರಗೆ ನೋಡ್ಬೇಕು. ಸಮುದ್ರ ನೋಡಿದ್ರೆ ಎಲ್ಲಿ ಏನು ಸುದ್ದಿ ಅಪಾರ, ಇಂತಿಂಥ ಜ್ಞಾನಿಗಳು ಮಹಾತ್ಮರು ಅದಾರ. ಅವ್ರ ದೃಷ್ಟಿಯಿಂದ ನಾ ಎಷ್ಟು ನಂದೇನು ಒಂದು ಕೂದಲು ಎಳೆಯಿದ್ದಂಗ ಆ ಅಭಿಮಾನ ಏನಿರ್ತೈತಲ್ಲ ಅವಾಗ ಲಯ ಆಗ್ತದೆ. ಆದ್ದರಿಂದ ಏನು ಹೇಳ್ಯಾರು, ನಮಗೆ ಹಿಂಗೇನಾರ ಶ್ರೇಷ್ಠತೆ ಬಗ್ಗೆ ಅಭಿಮಾನ ಬರ್ತಿತ್ತು ಅಂದ್ರೆ ಅವಾಗ ಮ್ಯಾಲ್ ನೋಡಬೇಕು ಹಿಂಗೆ ಹೇಳ್ಯಾರ. ಅದಕ್ಕೆ ಕನಿಷ್ಠತೆ ಬಗ್ಗೆನೂ ಒಂದು ನಿಯಮ ಹೇಳ್ಯಾರ. ಕನಿಷ್ಠತೆ ಅಂದ್ರೆ ನಂದೇನು ಬಡತನ, ನಂದೇನು ಎದುರಾಗೂ ಲೆಕ್ಕದಾಗಿಲ್ಲ, ದೇವ್ರು ನನಗೆ ಹಿಂಗೆ ಮಾಡ್ಯಾನ, ಹಿಂಗೆ ಕೆಲವ್ರು ಅಂತಾರಲ್ಲ, ಭಾಳ ಬಡತನ ಐತಿ, ನನ್ನ ಕೈ ಏನು ಆಸರೆ ಇಲ್ಲ, ಅದೂ ಇಲ್ಲ, ಹಿಂಗೆ ಅನಿಸ್ತಿತ್ತಂದ್ರೆ ದುಃಖ. ಆ ಎಳೆದ ನಮಗೂ ದುಃಖ ಪಡೋ ಅವಶ್ಯಕತೆ ಇಲ್ಲ. ನೀ ಏನು ಮಾಡಬೇಕು ಅಂದ್ರೆ ತೆಳಗ ನೋಡು ಅಂತ ಹೇಳು. ಅವಾಗೇನು ಕನಿಷ್ಠತೆಯ ಬಗ್ಗೆ ತೆಳಗ ನೋಡಂದ್ರೆ ತೆಳಗಂದ್ರೆ ನೆಲ ಐತಿ, ಹಂಗಲ್ಲ ಅಂದ್ರ ನನಕ್ಕಿಂತಲೂ ಕನಿಷ್ಠತೆಯಲ್ಲಿ, ನನಕ್ಕಿಂತಲೂ ಬಡತನದಲ್ಲಿ ಏನೇನು ಇಲ್ಲದವರು ಹಿಂಗೆ ಯಾರ ಅದಾರೇನು ಅಂತ ನೋಡಿದ್ರ ಅಯ್ಯಪ್ಪ ದೇವ್ರ ನಾ ಭಾಳ ಚಲೋ ಆಯ್ತು, ನನ್ನ ಭಾಳ ಚಲೋ ಇಟ್ಟಿ ಅಂತ ತಾನವ. ಯಾಕಂದ್ರ ಈಗ ನೋಡಿ, ಈಗ ಥಂಡಿ ಬರ್ತಲ್ಲ, ಈಗ ಈ ಥಂಡಿ ಬಂದದ, ಇನ್ನೇನು ಮುಂದೆ ದಿನಕ್ಕೆ ಬಿಡ್ತದ, ಇನ್ನು ಮುಂದೆ ಇದರ್ತನ ಜಾನ್ವರಿ ಫೆಬ್ರವರಿ ತನ ಇಷ್ಟು ಥಂಡಿ ಸ್ವೇಟರ್ ಹಾಕೊಂಡು ಮ್ಯಾಲೆ ಚಾಲ್ ಹೊತ್ಕೊಂಡು ಮನಸ್ಸು ಇದು ಮಾಡ್ತಿರ್ತಾರೆ. ಹಿಂಗ ಥಂಡಿ ಬಿಟ್ರ ಮುಂಬೈದಾಗ ಇಂಥವ್ರನ್ನ ನೋಡೇವಿ ನಾವು. ಅವ್ರಿಗೆ ಮನೆ ಇಲ್ಲ, ಗುಡಿಸಲು ಇಲ್ಲ, ಹೊತ್ಗೊಳಾಕಿಲ್ಲ, ಹಾಸ್ಗೊಳಾಕಿಲ್ಲಪ್ಪ, ಮನೆ ಮಾರ ಬಿಡು, ಏನೂ ಇಲ್ಲ ಅವ್ರಿಗೆ. ಚಂತನ ಎಲ್ಲರ ಭಿಕ್ಷಾ ಬಿಡೋದು. ಒಂದು ಅಲ್ಲಿ ಒಬ್ಬೊಬ್ರು ಏನು ಮಾಡ್ತಾರ, ಹೋಟೆಲ್ದಾಗ ಅದು ಹಿಂಗೆ ಕುಂದಿರ್ತಾರ, ಅವ್ರಿಗೆ ಆ ಹೋಟೆಲ್ದಾಗ ಬಿಲ್ ಕೊಡ್ತಾರೆ, ಊಟ ಕೊಡತ್ತೆ, ಕೊಟ್ಟು ಹೋಗ್ತಾರ ಅವ್ರು. ಹಿಂಗೆ ಎಲ್ಲರ ಉಣೋದು, ಮನಗೋದು ಎಲ್ಲಿ, ಮನೆಯೂ ಇಲ್ಲ, ಗುಡಿಸಲು ಏನೂ ಇಲ್ಲ. ಅಲ್ಲಿ ಬಾಂಬೆದಾಗ ಎಲ್ಲರೂ ಗುಡಿಸಲು ಹಾಕೊಂಡಿರ್ತೇನೆ ಅಂದ್ರೂ ಅಲಾವ್ ಇಲ್ಲ, ಅಲ್ಲಿ ಮೊದಲ ಕಿತ್ತಿ ಓದ್ಬಿಡ್ತಾರೆ. ಹಿಂಗೈತಿ. ಆವಾಗ ಅವ್ರು ಏನು ಮಾಡ್ತಾರೆ, ಈ ರೋಡ್ ಮೇನ್ ರೋಡ್ ಅದ್ರ ಮುಂದೆ ಅಂಗಡಿಗಳು ಇರ್ತಾವೆ, ಅಲ್ಲೇನು ಅವರು ಮನಗೆ ಕೊಡಂಗಿಲ್ಲ. ನಾಳೆ ನಮ್ಮ ಅಂಗಡಿಯಾಗ ಒಳಗೆ ತುಳುಗ್ ಮಾಡೋದಂದ್ರೆ ಏನು ಮಾಡೋದು, ಇದನ್ನು ಬಾಗಲ ತೆರೆದಾಗ್ತೀವಿ. ಹಿಂಗಾಗಿ ಆ ರೋಡ್ ಐತಲ್ಲ, ರಾತ್ರಿಗೆ ಗಾಡಿಗಳು ಕಡಿಮೆ ಅಕ್ಕಾವು. ಈ ರೋಡ್ ಮಗ್ಗಲಕ್ಕೆ ಹಿಂಗೆ ದಂಡಿಗೆ ಅಲ್ಲಿ ಮಾರ್ಕೆಟ್ನಾಗ ಹೋಗ್ತಾರ ಅವ್ರು. ಮಾರ್ಕೆಟ್ನಾಗ ಈ ಕಡೆದು ಬಾಂಬೆಲಿನ ಈ ಕಡೆ ಊರ ಕಡೆದು ಪಪ್ಪಕಾಯಿ, ಮಾವಿನಕಾಯಿ, ಪೇರುಕಾಯಿ, ಇವು ಎಲ್ಲ ಹಣ್ಣು ಹಂಪಲು ಏನದಾವಲ್ಲ, ಇವು ಹಾಕೊಂಡು ಹೋಗಾಕ ಟ್ರಕ್ನಾಗ ಕೆಳಗ ಆ ಗೋಧಿ ಹುಲ್ಲು ಹಾಕ್ತಾರೆ. ಹುಲ್ಲು ಕೆಳಗೆ ಹಾಕಿ ಮ್ಯಾಲೆ ಹಣ್ಣು ಹಾಕೊಂಡು ಒಯ್ತಾರೆ. ಆ ಹಣ್ಣೆಲ್ಲ ಅಲ್ಲಿ ಖಾಲಿ ಮಾಡ್ಕೋತಾರೆ ಮಾರ್ಕೆಟ್ದವರು. ಆವಾಗ ಆ ಟ್ರಕ್ದವ್ರು ಅದೇನು ಹುಲ್ಲು ಇತ್ತಲ್ಲ ಅದನ್ನು ತೆಗೆದು ಹೊರಗೆ ಹೋಗಿತಾರೆ. ಅವ್ರು ಅಲ್ಲಿ ಹೊರಗೆ ಹೋಗಿ ತಮ್ಮ ಟ್ರಕ್ ತೊಗೊಂಡು ಹೋಗ್ತಾರ. ಇವ್ರು ಅದನ್ನು ಕಾಯ್ಕೋತ ಕೂತಿರ್ತಾರೆ. ಆ ಹುಲ್ಲು ಗಾಳೆ ಮಾಡ್ಕೋತಾರೆ ಇವರು. ಹುಲ್ಲು ಗಾಳೆ ಮಾಡ್ಕೊಂಡು ತಗೊಂಡು ಬಂದು ಆ ಹುಲ್ಲ ಹೆಂಗೆ ಮಾಡೋದು, ಹಿಂಗೆ ಒಂದಿಟ್ಟು ಹಾಸಿಗೆ ಮಾಡೋದು. ಅದೊಂದು ಹುಲ್ಲಿಂದ ರೋಡ್ ಮಗ್ಗಲ್ಕ ಹುಲ್ಲಿನ ಹಾಸಿಗೆ ಮಾಡ್ಕೊಳ್ಳೋದು. ಒಂದಿಷ್ಟು ಈ ಕಡೆ ಮಗ್ಗಲು ಇಟ್ಕೊಳ್ಳೋದು. ಇಲ್ಲಿ ಹಿಂಗೆ ಮಗ್ಗಲು ಇಟ್ಕೊಂಡು ಹಂಗೆ ಕಾಲು ಚಾಚ್ಯ ಆ ಕಾಲ ಮೇಲೆ ಹಿಂಗೆ ಹಾಕೋತ ಬರೋದು ಹುಲ್ಲು. ಹಿಂಗೆ ಹಾಕೋತ ಹಿಂಗೆ ಹುಲ್ಲು ಹಾಕೋತ ಹಿಂಗೆ ಹಾಕೋತ ಕೆಳಗೂ ಹುಲ್ಲ, ಮ್ಯಾಲಿನೂ ಹುಲ್ಲ. ಹೊಳೆಲಾಕು ಬರಂಗಿಲ್ಲ, ಬೀಳಕ್ಕೂ ಬರಂಗಿಲ್ಲ. ಹಂಗ ನಿದ್ದೆ ಮಾಡೋದು ಒಂದು.
ಸ್ವಲ್ಪ ಟೈಮ್ ಥಂಡಿ ಕಂಡಾಪಟ್ಟಿ ಹುಲ್ಲಿಲೆ ಆ ಥಂಡಿ ಇದು ಮಾಡ್ಕೊಳ್ಳೋದು. ಪಾಟಿವಾಲ ಅಂತಿರ್ತಾರೆ. ಪಾಟಿವಾಲ ಅಂದ್ರೆ ದೊಡ್ಡದೊಂದು ದೊಳ್ಳಾಡಿಗಿರ್ತೈತೆ. ಅದು ಮಾರ್ಕೆಟ್ದಾಗ ಹೋಟೆಲ್ ಕಾದು ಇದೇನು ಕಾಯಿಪಲ್ಲೆ ಒಯ್ತಾರಲ್ಲ, ಕಂಡಾಪಟ್ಟಿ ಅದು ಆ ಬುಟ್ಟ್ಯಾಗ ಒಟ್ಟು ತುಂಬ್ಕೊಂಡು ಅವೆಲ್ಲ ಇದು ಮಾಡಿ ಒಯ್ತಾರ. ಅವ್ರು ಒಂದು ದೊಡ್ಡ ಬುಟ್ಟ ಇರ್ತೈತಿ. ಅವರು ಆ ಬುಟ್ಟ್ಯಾಗ ಕಾಲು ಹೊರಗ ಹಿಂಗ ಹೊರಗಿನ ಮಕ್ಳು ಹಿಂಗ ಕಾಲು ಬಿಡುದ ಆ ಬುಟ್ಟ್ಯಾಗ ಹಿಂಗ್ ಮಾಡ್ಕೊಳ್ಳೋದು. ಇದು ಹಿಂಗೆ ಗೂಡುಗಾಲ ಹಾಕೊಂಡು ಇದಕ್ಕೆ ಒಳಗೆ ಹಿಂಗೆ ಒಳಗೆ ಮಕ್ಕೊಂಡು ಅದ್ರಾಗ ಸುಮ್ಗಿದ್ ನೋಡಿ ಮತ್ತು ಅದನ್ನ ತಲೆ ಮೇಲೆ ಇಟ್ಕೊಂಡು ಪಾಟಿವಾಲ ತಿರ್ಗೋದು. ಎಲ್ಲಿಯಾರು ಏನು ವಾಜ್ಜಿ ಪಜ್ಜಿ ಒಯ್ಯೋ ಇರ್ತಾವ. ಹಿಂಗ ಜೀವನ ಅವ್ರದ್ದು. ಅವ್ರನ್ನು ನೋಡಿದ್ರ ಇವ ಹರಕ್ ಚಪ್ಪರದಾಗಿರಾವ ಏನತಾನ, ದೇವ್ರ ನನ್ನ ನೆತ್ತಿಲಿ ಒಂದು ಹರಕ್ ಚಪ್ರರ ಐತಿ, ಬೇಡ ಒಂದು ಹಳಿ ಕೌದಿರ ಐತಿ, ಸುಮ್ಮ ಏನೂ ಇಲ್ಲ ಅಂದ್ರ ಒಂದು ಖಾರ ರೊಟ್ಟಿಯರ ಐತಿ. ಅವ್ರದ್ದು ಹೆಂಗೋಯಪ್ಪ, ಅವ್ರಕಿತ ನನ್ನ ಬೇಸಿಟ್ಟಿ ಅಂದ್ರೆ ದುಃಖ ಏನಿತ್ತಲ್ಲ ನೋಡಪ್ಪ. ಎಂತಿಂತ ಸಂಸ್ಕ 30 ಮಜಲಿ 40 ಮಜಲಿ ಮೇಲೆ ಅವ್ರ ಮನಿ, 3-4 ಕೋಟಿ ರೂಪಾಯಿದು ಒಂದು ಮನಿ. ಅವ್ರದ್ದು ಎಂತ ಐಶ್ವರ್ಯ ಅಂತೇಳಿ ಹಿಂಗೆ ನೋಡಿ ಇವ ಮರಗ್ತಿರ್ತಾನ. ನಮಗೂ ನೋಡಿ ಅಂಥದ್ದೊಂದು ಮನಿನೂ ಇಲ್ಲ, ನಾವು ಚಪ್ಪರದಾಗಿರ್ತೇವೆ ಅಂತ. ಅಲ್ಲ ನೀನು ಚಪ್ರ ರೈತಲ್ಲ ನಿನಗೆ. ಅವ್ರು ನೋಡ ಹುಲ್ಲಿನ ಮೇಲೆ ಮಾಡ್ಕೊಂಡು ಹೇಳೋ ಮಂದಿ. ಮತ್ತು ಆ ದೃಷ್ಟಿಯಿಂದ ನೋಡಿದ ಅದಕ್ಕಾಗಿ ನಾವು ಯಾವುದೇ ಶ್ರೇಷ್ಠತೆ ನನ್ನಲ್ಲಿ ಐತೆ ಅನ್ನೋದು ಅಂದ್ರೆ ಮ್ಯಾಲ್ ನೋಡು, ನಿನಗೆ ಅಭಿಮಾನ ಬರಂಗಿಲ್ಲ. ಕನಿಷ್ಠತೆ ಅಂತಕ್ಕಂಥದ್ದು ನಿನಗೆ ಅನಿಸಿ ದುಃಖ ಅನಿಸ್ತಿತ್ತು, ನನ್ನದೇನಪ್ಪ ಎಲ್ಲಕ್ಕಿಂತ ನಾ ಕನಿಷ್ಠ ಹಿಂಗದೇನಿ ಅಂತೇಳಗ ನೋಡು. ನಿನಕಿಂತ ಎಷ್ಟೋ ದುಃಖದೊಳಗ ಅಂತ ತ್ರಾಸದೊಳಗದ. ಆದ್ದರಿಂದ ಇಲ್ಲಿ ಈ ಪದ್ಯದಲ್ಲಿ ಒಟ್ಟೇನತಿ ಅಭಿಮಾನ ಅನ್ನೋದನ್ನ ಬಿಡಬೇಕು ಅಂತ ಈ ರೀತಿ ಹೇಳ್ಯಾರ. ಅದಕ್ಕೆ ಇನ್ನ 2ನೇ ನುಡಿಯಿಂದ ಏನು ಹೇಳ್ತಾರೋ, ಈಗ ಈ ಲೋಕದ ಭೋಗ್ಯ ವಸ್ತುಗಳು ಬೇಕಾದಷ್ಟಿದ್ರು ಅವುಗಳನ್ನು ಹುಲ್ಲು ಕಡ್ಡಿಗತೆ ತಿಳಿದು ಬಿಟ್ಟೇನನ್ನೋದನ್ನು ಕೂಡ ಬಿಡೋದು ಅದು ಬಹಳ ಅಸಾಧ್ಯವಾದ. ಆದ್ದರಿಂದ ಇದು ಆಶ್ಚರ್ಯ ಅಂತ ಹೇಳ್ತಾರೆ. ಧನ ಕನಕ ವಸ್ತ್ರ ಭೂಷಣ ಗಂಧ ಮಾಲ್ಯ ವಾಹನ ರಮ್ಯವಾಸ ವನಿತಾದಿ ವಸ್ತುಗಳನ್ನು ಮನವಾರೆ ಮುಂದೆ ತೀವಿರೆ ಭೋಗಿಸುವ ಶಕ್ತಿ ತನಗೆ ಇರ್ದೊಡ ಅಂಥವೆಲ್ಲವನು ತೃಣವೆಂದು ಅಂತ ಹೇಳಿದರು. ಅಂದ್ರೆ ಧನ ರೊಕ್ಕ ರೂಪಾಯಿ, ಕನಕಾದಿ ಅಂದ್ರೆ ಬಂಗಾರ ಬೆಳ್ಳಿ ಬಂಗಾರ ಮೊದಲಾದ, ಅಲ್ಲದೆ ವಸ್ತ್ರ ಒಡವೆಗಳು ಗಂಧ ಮಾಲ್ಯ ಎಲ್ಲ ಇವು ಸ್ತ್ರೀ ಮೊದಲು ಮಾಡಿಕೊಂಡು ಇವು ಭೋಗ್ಯ ವಸ್ತುಗಳೇನದಾವಲ್ಲ, ಅನೇಕ ವಾಹನಗಳು, ಒಬ್ಬೊಬ್ಬ ಸ್ವಂತ ಒಂದೊಂದು ವಿಮಾನ ಅದಾವ, ತಿರುಗಾಡ್ಲಕ್ಕೆ ಸ್ವಂತ ವಿಮಾನ. ಉಳ್ದವ್ರದ್ದೇನು ಇಲ್ಲೇ ಆದಿಚುಂಚನಗಿರಿ ಅವ್ರದ್ದು ಐತಿ ಹೆಲಿಕಾಪ್ಟರ್. ಮತ್ತೆ ಅವು ಸ್ವಂತ ವಿಮಾನಗಳು ಕೆಲವರು ಅದಾವ, ಸ್ವಂತ ಅವರ ಅಷ್ಟ ತಗೊಂಡು ತಿರುಗಾಡೋರು. ಹಿಂಗೆ ಈ ರಮ್ಯವಾಸ ಮನಿ ಅಂತಿಂತಾವು ಇಂಥವೆಲ್ಲ ಭೋಗ್ಯ ವಸ್ತುಗಳೇನದಾವಲ್ಲ, ಇವೆಲ್ಲ ಬೆಳ್ಳಿ ಬಂಗಾರ ರೊಕ್ಕ ರೂಪಾಯಿ ಮನಿ ಮಾರ ವಾಹನ ಹಿಡ್ಕೊಂಡು ಇವು ಭೋಗ್ಯ ವಸ್ತುಗಳು ಅವನಿಗೆ ಎಷ್ಟು ಬೇಕು ಅಷ್ಟದ. ಜವಾಹರ್ಲಾಲ್ ನೆಹರು ಶಾಲಿ ಕಲಿಯಾಗ ನಮ್ಮ ಭಾರತದಾಗ ಶ್ರೀಮಂತರು ಅವ್ರ ಅವಾಗ, ಈಗ ಮತ್ತೆ ಬೇರೆ ಅದ್ರ ಒಂದು ಅವ ಕಾಲೇಜ್ದಾಗ ಕಲಿತಿದ್ದ. ಆಗ ಕಾಲೇಜ್ಕ 7-8 ಬಾಗಿಲಿದ್ದು ಗೇಟ್.
ಅವರಪ್ಪ ಮೋತಿಲಾಲ್ 7-8 ಕಾರ್ ಕಳಿಸ್ಬಿಡೋದು. ನನ್ನ ಮಗ ಯಾವ ಬಾಗಲ್ಲೇ ಬರ್ತಾನೆ, ಒಟ್ಟು ಬಾಗಲಿಗೆ ನಿಂದ್ರಿ ನೀವು, ಅವ ಯಾವ ಬಾಗಲ್ಲೇ ಬರ್ತಾನ ಆ ಬಾಗಲ್ದಾಗಿನ ಕಾರ್ ತಗೊಂಡು ಬರ್ರಿ, ಉಳ್ದವ್ರು ಹಂಗ ಬರ್ರಿ, ಕರೆ ಹೋಗೋದ. ಏನ್ ಮಾಡ್ತಿ? ಈ ಗೇಟಿಗೆ ಇರಪ್ಪ ನೀ, ಈ ನಂಬರ್ 4 ನಂಬರ್ ಗೇಟಿಗೆ ನೀ ಬಾ, ಅಲ್ಲಿ ಕಾರ್ ನಿಂತೈತೆ ಅಂತ ಹೇಳಿದ್ರೆ ಬಗೆಹರಿತಿತ್ತು. ಕರೆ ಹಂಗಿಲ್ಲ. 8 ಕಾರ, 8 ಮಂದಿ ಡ್ರೈವರ, ಮತ್ತು 8 ಇದಕ್ಕೆ ನಿಂತ ಬಿಡೋದು. ಅದ್ರಾಗ ಇವ್ ಯಾವ ದೋಸ್ತರು ಕೂಡ ಯಾಕಡೆ ಹೋಗ್ಕಾನ ಆ ಕಡೆ ಹೋಗ್ಬಿಡೋದು. ಮತ್ತು ಇವನು ಬಟ್ಟೆ ತೊಳಿಲಕ್ಕ ಎಲ್ಲಿ ತೊಳಿತಿದ್ರು ಗೊತ್ತೇನ? ಜವಾಹರ್ಲಾಲ್ ನೆಹರೂಂದು ಅಮೇರಿಕಕ್ಕೆ ಹೋಗ್ತಿತ್ತು ಬಟ್ಟೆ ವಾಶ್ ಮಾಡ್ಲಾಕ, ತೊಳಿಲಾಕಪ್ಪ. ಏನ್ ನಮ್ಮ ಇಂಡಿಯಾದಾಗ ನೀರು ಇದ್ದಿದ್ದಿಲ್ಲ. ಇಂತಿಂತ ಇವರು ಭೋಗ ಸಾಮಗ್ರಿ ಅಂದ್ರೆ ಈ ರೀತಿ ಅಂತ. ಓಸೋ ರಜನೀಶ್ ಇದ್ದಲ್ಲ, ಪುಣಾದ ಹತ್ರ ಇದ್ದ. ಒಂದೊಂದು ರೋಲ್ಸ್ ರಾಯ್ಸ್ ಅಂತ ಹಿಂಗ ಕಾರ್ಗಳು ಆವಾಗ ಒಂದು ಕೋಟಿಗೆ ಒಂದು ಕಾರ್, ₹1,00,00,000 ಇಂಥವು ಎಷ್ಟೋ ಕಾರ್ ಇದ್ವು. ಹಿಂಗೆಲ್ಲ ಭೋಗ ಸಾಮಗ್ರಿ ಇಷ್ಟೆಲ್ಲ ಇದ್ವು ತಿಳ್ಕೊ ಅಂತ ಹಿಂಗಾದ್ರೆ ಅರ್ಥ. ಹೀಗೆ ತೃಪ್ತಿಕರವಾಗಿ ಅನಾಯಾಸವಾಗಿ ಪ್ರಾಪ್ತವಾಗಿದ್ರೂ ಕೂಡ ಅವನೇನು ಕಷ್ಟಪಟ್ಟು ಪ್ರಾಪ್ತಿ ಮಾಡ್ಕೊಳ್ಳೋದಿಲ್ಲ. ಅಲ್ಲದೆ ಅವುಗಳನ್ನು ಭೋಗಿಸುವ ಶಕ್ತಿ ತನಗಿದ್ರು ಎಲ್ಲ ಐತಿ. ಖರೆ ಏನ್ ಮಾಡೋದು? ಸಕ್ರೆ ಬಿಮಾರ್ ಐತಿ, ಮಿಠಾಯಿ ತಿನ್ಬೇಡ ಅಂತ, ಮತ್ತ ಸ್ವೀಟ್ ತಿನ್ಬೇಡ, ಮತ್ತು ತುಪ್ಪ ತಿನ್ಬೇಡ, ಮತ್ತ ಹಿಂಗೆ ಎಣ್ಣೆ ಬೇಡ, ಉಪ್ಪು ಬೇಡ, ಎಣ್ಣೆ ಬೇಡ, ಸಕ್ಕರೆ ಬೇಡ, ತುಪ್ಪ ಬೇಡ, ಹೋಳಿಗೆ ಬೇಡ, ಹುಗ್ಗಿ ಬೇಡ, ಮತ್ತೇನು ಮಣ್ಣು ತಿನ್ನೋದ? ಎಲ್ಲ ದೇವ್ರು ಬೇಕಾದ್ರೆ ಕೊಟ್ಟಾನ. ಏನು ಮುಟ್ಟಬೇಡ, ಸಪ್ಪನ ಬ್ಯಾಳಿ, ಜೋಳದ ರೊಟ್ಟಿ, ಅದು ಒಬ್ಬೊಬ್ರು ಖಣಿಬಾರಿಲ್ಲ. ಬರೇ ಗಂಜಿ ಕುಡಿ, ಗಂಜಿ ಹಿಂಗೆ ಹೇಳ್ಯಾನ ಡಾಕ್ಟರ್. ಹಿಂಗಿರ್ತೈತಿ. ಅದಕ್ಕೆ ಹಂಗೇನಿಲ್ಲ, ಭೋಗಿಸುವ ಶಕ್ತಿನೂ ಐತಿ. ಇವು ಎಲ್ಲ ಇದ್ರೂ ಕೂಡ ಅವು ಏನು ಹುಲ್ಲು ಕಡ್ಡಿಗತೆ ತಿಳಿದ ಅವಕರ್ನ ಮೋಹ ಮಾಡ್ಲಾರ್ದನ ಅವಕರ್ನು ಬಿಡ್ಲಾಕ ಬರ್ತೈತಿ. ಇಷ್ಟೆಲ್ಲ ಇದ್ರೂ ಕೂಡ ಅವಕರ್ ಬಿಟ್ಟ ಹೋಗ್ಲಕ್ ಬರ್ತೈತಿ. ಆದರೆ ಸರ್ವಸಂಗ ಪರಿತ್ಯಾಗ ಮಾಡಿದ ವೈರಾಗ್ಯಶಾಲಿ ನಾನು ಇದ್ದೇನೆ, ಇಂಥವ್ ಬಿಟ್ಟವದೇನೆ ಅಂತೇಳಿ ಅಭಿಮಾನ ಬಿಡೋದು ಬಹಳ ಅರಿದು ಅಂದ್ರೆ ಅದು ಬಹಳ ಆಶ್ಚರ್ಯಕರವಾದದ್ದು. ಗೌತಮ್ ಬುದ್ಧಗೆ ಏನು ಕಡಿಮೆ ಇತ್ತು? ಅವನು ಸೂರ್ಯನ ನೋಡಿಲ್ಲ, ಸೂರ್ಯನ. ಗೌತಮ್ ಬುದ್ಧ ಸೂರ್ಯ ಅಂದ್ರೆ ಯಾಕೆ ಹೊರಗ ಕಳಿಸ್ತಿದ್ದಿಲ್ಲ. ಅವನು ರಾಜವಾಡಿ ಬಿಟ್ಟು ಹೊರಗ ಹೋಗೋದಿಲ್ಲ, ಒಳಗ ಎಲ್ಲ ಏನ್ ಬೇಕಾದ ಹಿಂಗ್ ಮಾಡಿದ್ರು ನಾವು. ಅಂತ ವೈಭವಶಾಲಿ ಇರಾಮ್ ಒಬ್ಬನ ಮಗ. ಮತ್ತ ಅವ ಲಗುನ ಲಗ್ನ ಮಾಡಿಬಿಟ್ರಿ. ಇನ್ನ ಅವಾಗ ಸರ್ವಸಾಧಾರಣ 20-25 ವರ್ಷದ ಮ್ಯಾಲ ಲಗ್ನ ಹಾಕಿದ್ವು ಅವಾಗ. ಈಗ ಅಮೇರಿಕಾದಾಗ ಮಾಡಿ ಪೇಪರ್ 13 ವರ್ಷದ ಹುಡುಗ, 15 ವರ್ಷದ ಹುಡುಗಿ ಇಬ್ರು ಒಂದು ಮಗನ ಎತ್ಕೊಂಡು ಕೂತಾರ. ಏನ್ ಮಾಡವ? 13 ವರ್ಷದ ಹುಡುಗವ ಅಂದ್ರ ಈ ರೀತಿ ಇದ್ದಿದ್ದಿಲ್ಲ. ಅದಕ್ಕೆ ಅವಾಗ ಅವಂಗ ಅಷ್ಟು ಹಂಗೆ ಬಿಡ್ಲಿಲ್ಲ. 25 ವರ್ಷ ತನ ಲಗುನ ಮಾಡಿಬಿಟ್ರ. 18 ವರ್ಷಕ್ಕೆ ಲಗ್ನ ಮಾಡಿಬಿಟ್ರ ಅವನು. ಅದ ಒಂದು ಮಗ ಹುಟ್ಟತಾವ, ರಾಹುಲ್.
ಆದರೂ ಇನ್ನು ಮುಂದೆ ಅವನ್ನ ಈ ರಾಜ್ಯಕ್ಕೆ ಪಟ್ಟಾಭಿಷೇಕ ಮಾಡಬೇಕು ಅಂತ ಎಲ್ಲ ವಿಚಾರ ಇಟ್ಕೊಂಡಿದ್ರು. ರಾತ್ರಿನ ಎದ್ದು ಜಾಗ ಖಾಲಿ ಮಾಡಿಬಿಟ್ಟ. ಹೇಳ್ತಿ ಮಗ ರಾಜ್ಯ ಎಲ್ಲ ಬಿಟ್ಟು ಹುಲ್ಲ ಕಡ್ಡಿ ಸಮಾನ ತಿಳಿದು ಹೋಗ್ಬಿಟ್ಟ. ಹೌದಲ್ಲ? ಅದಕ್ಕೆ ಮಧ್ಯರಾತ್ರಿಯಲ್ಲಿ ಎದ್ದು ಹೋದವರೆಲ್ಲ ಬುದ್ಧರಾಗುವರೆ. ಈ ರೀತಿ ಭೀಷ್ಮನ್ ನೋಡಲ್ಲ. ಭೀಷ್ಮ ಪಿತಾಮಹ, ಗಂಗಾಪುತ್ರ ಭೀಷ್ಮ, ದೇವವ್ರತ. ಅವನಿಗೇನ ಘೋಷಿತ ಆಗಿಬಿಟ್ಟಿತ್ತು ಈ ರಾಜ್ಯ ಇವಾಗ ಮುಂದೆ. ಆದರೂ ಕೂಡ ಅವ ಒಂದು ತಂದೆಯ ಸುಖಕ್ಕಾಗಿ ಇಡೀ ರಾಜ್ಯವನ್ನು ತ್ಯಾಗ ಮಾಡಿದ. ಆದರೂ ಮತ್ತು ಮುಂದೆ ನಿನ್ನ ಮಕ್ಕಳು ಆ ರಾಜ್ಯಕ್ಕೆ ಮತ್ತು ಗಂಟು ಬೀಳ್ಬಹುದು ಅಂತ ಹಿಂಗೆ ಶಂಕ ಮಾಡಿದ್ರಿಂದ ಅಜನ್ಮ ಬ್ರಹ್ಮಚಾರಿ ಆಗಿಬಿಡ್ತೀನಿ ಅಂತೇಳಿ ಆ ಸಂಸಾರ ಸುಖ, ಹೆಂಡತಿ ಸುಖ ಸಹಿತ ಬೇಡ, ರಾಜ್ಯ ಸುಖ ಅಂತೂ ಬೇಡ ಬೇಡ, ಹೆಂಡತಿ ಸುಖನೂ ಬೇಡ ಅಂತ ಅದನ್ನು ಕೂಡ ತ್ಯಾಗ ಮಾಡಿದ. ಏನೇನೂ ಇಲ್ಲ ಅಂಥೇಳಿನ ಅವನಂತ ಪ್ರತಿಜ್ಞೆ ಮಾಡಿದವರು ಯಾರೂ ಇಲ್ಲತ್ತ. ಭೀಷ್ಮನಂತ ಅವನ ಹೆಸರು ದೇವವ್ರತ. ಮತ್ತು ನಾವು ಭೀಷ್ಮ ಅಂತ ಯಾಕಂತಾರೆ ಅಂದ್ರೆ ಭೀಷ್ಮ ಅವನ ಹೆಸರಲ್ಲ, ಧರ್ಮರಾಜ ಅಂತಂತಾರೆ ಪಾಂಡವರೊಳಗೆ. ಧರ್ಮರಾಜ ಹೆಸರಲ್ಲ ಒಂದು, ಅವನ ಹೆಸರು ಯುಧಿಷ್ಠಿರ್. ಅವಂಗ ಧರ್ಮರಾಜ ಅಂತ ಯಾಕಂದ್ರೆ ಅವನು ಧರ್ಮಾತ್ಮ ಇದ್ದಂಥ ಧರ್ಮಾತ್ಮ, ಅಜಾತ ಶತ್ರು. ಆ ರೀತಿ ಇವನು ದೇವವ್ರತ. ಇವನ ಹೆಸರು ಭೀಷ್ಮಲ್ಲ. ಆದ್ರೆ ಇವ ಭೀಕರವಾದಂಥ ಒಂದು ಪ್ರತಿಜ್ಞೆ ಮಾಡಿದ. ನಾನು ಈ ರಾಜ್ಯ ಸಿಂಹಾಸನದ ಮೇಲೆ ಕುಂಡ್ರಂಗಿಲ್ಲ, ಅಲ್ಲದೆ ಮುಂದೆ ನನ್ನ ಮಕ್ಕಳು ಈ ರಾಜ್ಯಕ್ಕೆ ಏನಾದ್ರು ಸಂಬಂಧ ಆಗಿದಾರನ್ನೋ ಒಂದು ಸಂಶಯ ನಿಮಗೆ ಬಂದೈತೆ ಅಂದ್ರೆ ನಾ ಅಜನ್ಮ ಬ್ರಹ್ಮಚಾರಿಯಾಗಿರುತ್ತೇನೆ ಅಂತ ಅವ ಪ್ರತಿಜ್ಞೆ ಏನು ಮಾಡಿದಲ್ಲ. ಆವಾಗ ದೇವತೆಗಳು ಎಲ್ಲ ಭೀಷ್ಮ ಭೀಷ್ಮ ಅಂಥೇಳಿ ಅವನಿಗೆ ಪದವಿ ಕೊಟ್ಟರು. ಭೀಷ್ಮ ಅಂದ್ರೆ ಭಯಂಕರವಾದ ಪ್ರತಿಜ್ಞೆ ಇದೆ, ಯಾರೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಇಂಥ ಚಕ್ರವರ್ತಿ ರಾಜ ಆ ರಾಜ್ಯವನ್ನು ಬಿಟ್ಟ, ಸಂಸಾರ ಸುಖ ಬಿಟ್ಟು ಎಲ್ಲ ಜಗತ್ತಿನಲ್ಲಿರೋ ಸುಖ ಒಟ್ಟು ಬಿಟ್ಟ ಇಂಥ ತ್ಯಾಗ ಅಂತದು. ಅದಕ್ಕೆ ಈ ರೀತಿ ಹಿಂಗಿಂಗ್ ಬಿಟ್ಟವ್ರದಾರ. ಆದ್ರೆ ನಾ ಬಿಟ್ಟೇನಿ ಅಂದನ ಒಮ್ಮೆರ ಇಲ್ಲ. ಮತ್ತು ಅದ್ರ ಸೇವಕಾಗಿ ಇರ್ತೀನಿ. ಯಾರು ಅದ್ರ ಮೇಲೆ ಕುಂದಿರ್ತಾರ ಆ ಗಾದಿ ಮೇಲೆ ಸಿಂಹಾಸನ ಮೇಲೆ ಅವ್ರ ಸೇವಕನ ಅಂದಿದ್ದವು. ಈ ರೀತಿ ಅದಕ್ಕೆ ಇಂಥವೆಲ್ಲ ಬಿಡಬಹುದು. ಆದರೆ ಬಿಟ್ಟೇನೆ ಅನ್ನೋದು ಬಿಡು ಸ್ವಲ್ಪ ಕಷ್ಟ. ಇನ್ನು ಜಗತ್ತಿನ ಜನರು ತನ್ನನ್ನು ಹೊಗಳ್ತಾರೆ. ಹೊಗಳಿದ್ರು ಅಭಿಮಾನ ಪಡದಂತೆ ಕೇವಲ ತನ್ನ ಸಹಜ ಸ್ಥಿತಿಯಲ್ಲಿ ಇರೋದು ಕೂಡ ಇದು ಅಚ್ಚರಿ. ಅಚ್ಚರಿ ಅಂದ್ರೆ ಆಶ್ಚರ್ಯ ಅಂತ ಹೇಳ್ತಾರೆ. ಏನಂತ ಹೊಗಳ್ತಾರ ಜಗತ್ತಿನ ಜನ? ಜ್ಞಾನಿ, ತರಹರಿ ಅಂದ್ರೆ ಭಾಳ ಶಾಂತ. ಏನ್ ಶಾಂತ ಅಂದ್ರೆ ಮುಗಿದು ಹೋಯ್ತಂತ. ಶಾಸ್ತ್ರಿ, ಸುಗುಣಿ, ವಿಜಿತೇಂದ್ರಿಯನು, ಅನೂನಮತಿ, ಯೋಗಿ, ಮುನಿ, ವಿಮಲನು, ಅತಿಮಹಿಮ, ದಾನಿ ಎಂದು ಇಳೆ ತನ್ನನ್ನು ಎಳಸಿ ಬಣ್ಣಿಸಿದೊಡೆ ಅಭಿಮಾನಿಸದೆ ನಡೆಯುವುದು ಅಚ್ಚರಿ ಶಂಭುಲಿಂಗ ಅಂತ ಹೇಳಿದ್ರು. ಏನಂತಾರೆ? ಅಚ್ಚರಿ, ಆಶ್ಚರ್ಯಕರವಾದದ್ದು ಇದು. ಕಠೋಪನಿಷತ್ತಿನಲ್ಲಿನೂ ಆಶ್ಚರ್ಯ ಅನ್ನೋದು ಒಂದು ಮಾತು ಹೇಳ್ಯಾರ. ಶ್ರವಣಾಯಾಪಿ ಬಹುಭಿರ್ಯೋ ನ ಲಭ್ಯ
ಶೃಣವಂತೋ ಅಪಿ ಬಹವೋ ಯಂ ನ ವಿದ್ಯು ಆಶ್ಚರ್ಯೋ ವಕ್ತ. ಆಶ್ಚರ್ಯೋ ವಕ್ತ ಕುಶಲೋ ಅಸ್ಯ ಲಬ್ಧ ಆಶ್ಚರ್ಯೋ ಜ್ಞಾತ ಕುಶಲಾನುಶಿಷ್ಟ ಅಂತ ಹಿಂಗೆ ಹೇಳೈತೆ ಅಲ್ಲಿ ಕಠೋಪನಿಷತ್ತಿನಲ್ಲಿ. ಏನಂತ ಅದು ಆಶ್ಚರ್ಯ. ಅವ್ರು ಎದಕ್ಕೆ ಅಂತಾರಂದ್ರೆ ಶ್ರವಣಾಯಾಪಿ ಬಹುಬಿರ್ಯೋ. ಈ ಶ್ರವಣ ಏನದಲ್ಲ, ಇದು ಇದು ಅಭ್ಯಾಸ ಮಾಡಿ ಹಿಂಗೆ ಬಂದು ಶ್ರವಣ ಮಾಡಿ ಕೇಳಿ ತಿಳಿದು ಆತ್ಮಜ್ಞಾನ ಪ್ರಾಪ್ತಿ ಮಾಡ್ಕೋಬೇಕು ಅನ್ನೋರು ಬಹುಬಿರ್ಯೋನು ಭಾಳ ಮಂದಿ ಇಲ್ಲ. ಇದು ಒಂದು ಆಶ್ಚರ್ಯನ. ಜಗತ್ತಿನಾಗ ಎಷ್ಟು ಮಂದಿ ಇದ್ದಾರೆ. ಮತ್ತು ಇದು ನಿತ್ಯ ಸುಖ. ಇದನ್ನು ಪಡಿಬೇಕಾರೆ ಅದಕ್ಕೆ ಯಾರು ಆ ಕಡೆ ಬೋರುದಿಲ್ಲ. ಇದು ಒಂದು ಆಶ್ಚರ್ಯನ. ಬಹುಬಿರ್ಯೋನ ಲಭ್ಯ ಶೃಣವಂತೋ ಅಪಿ. ಇನ್ನು ಕೆಲವರು ಬಂದಾರಂತ ತಿಳ್ಕೊ, ಕೇಳ್ತೀವಿ ನಾವು ದಿನ ಅಲ್ಲೇ ಮಠಗಳಲ್ಲಿ ನಡೀತಾವ ಕೇಳ್ತೀವಿ. ಶೃಣವಂತೋ ಅಪಿ ಬಹವೋ ಯಮ್ನವಿದ್ದು. ಆದ್ರೆ ಭಾಳ ಮಂದಿಗೆ ಅದು ತಿಳಿಯೋದಿಲ್ಲ. ಅದು ಒಂದು ಆಶ್ಚರ್ಯ. ಆಶ್ಚರ್ಯೋ ವಕ್ತ ಕುಶಲೋ ಅಸ್ಯ ಲಬ್ಧ. ಈ ರೀತಿ ಅದನ್ನ ಎಲ್ಲ ಸಂಪೂರ್ಣ ರೀತಿಯಿಂದ ಅವನ್ನೆಲ್ಲ ಅವು ತಿಳಿಸಿಕೊಡ್ತಕ್ಕಂಥ ಅಂಥ ಯಾವ ಶ್ರೋತ್ರಿಯ ಬ್ರಹ್ಮನಿಷ್ಠ ವಕ್ತಾ ಪುರುಷ ಸದ್ಗುರು ಅವನು ತಿಳಿಸಿಕೊಡ ಸಿಗೋದನು ಅದು ಒಂದು ಆಶ್ಚರ್ಯನ. ಮತ್ತಿನ್ನ ಆಶ್ಚರ್ಯೋ ಜ್ಞಾತ ಕುಶಲೋ ಅಸ್ಯ ಲಬ್ಧ. ಆ ಹೇಳಿದ್ದನ್ನೆಲ್ಲ ಸರಿಯಾಗಿ ಪೂರ್ಣ ತಿಳ್ಕೊಂಡು ಕೃತಕೃತ್ಯನಾಗಿ ಧನ್ಯನಾಗಿ ಮತ್ತವ ಈ ಲೋಕಕ್ಕೆ ಮತ್ತವ ತಾ ತಿಳಿಸಿಕೊಡೋ ಶಕ್ತಿ ಇಂಥವನು ಸಿಗೋದು ಅದು ಒಂದು ಆಶ್ಚರ್ಯನ. ದುರ್ಲಭ ಇವೆಲ್ಲ. ಈ ರೀತಿ ಅವು ಆಶ್ಚರ್ಯ ಅಂತ ಹೇಳ್ಯಾರ. ಅದಕ್ಕೆ ಈ ರೀತಿಯಲ್ಲಿ ತಿಳಿದೇನ ಅನ್ನೋದು, ಅದನ್ನು ತಿಳಿದೇನ ಅನ್ನೋದನ್ನು ಬಿಡೋದೊಂದು ಆಶ್ಚರ್ಯ. ಬಿಟ್ಟೇನಂತ ಬಿಡಬಹುದು, ಬಿಟ್ಟೇನ ಅನ್ನೋದನ್ನು ಬಿಡೋದನ್ನು ಒಂದು ಆಶ್ಚರ್ಯ ಅಂತ ಇವ್ರು ಹೇಳ್ಯಾರ. ಲೋಕದ ಜನರು ಇಲ್ಲಿ ತನ್ನನ್ನು ವರ್ಣನೆ ಮಾಡ್ತಾರೆ. ಏನಂತ? ಇವ ಬ್ರಹ್ಮಜ್ಞಾನ ಮಾಡಿಕೊಂಡು ಬ್ರಹ್ಮಜ್ಞಾನಿಯಾಗಿದ್ದಾನೆ, ಅದಕ್ಕೆ ಜ್ಞಾನಿ ತರಹರಿ ಅಂತ ಹಿಂಗೆಲ್ಲ. ಮತ್ ತರಹರಿ ಅಂದ್ರೇನು? ಎಂಥ ಕಷ್ಟಗಳು ಬಂದರೂ ಸಹನ ಮಾಡುವವನಾಗಿದ್ದಾನೆ, ಶಾಂತ, ಬಹಳ ಶಾಂತಪ್ಪ ಅಂತ ಹಿಂಗ ಅವನು ಜನ ಸ್ತುತಿ ಮಾಡೋದಿದೆ. ಮತ್ತು ಶಾಸ್ತ್ರಿ ಸಕಲ ವೇದ ಶಾಸ್ತ್ರಗಳನ್ನೆಲ್ಲ ಬಲ್ಲವ. ಆದ್ದರಿಂದ ಇವ ಶಾಸ್ತ್ರಿ, ಶಾಸ್ತ್ರ ಪಾಂಡಿತ್ಯ ಅಂತೂ ಅಪಾರ ಐತಿ ಅಂತ ಹಿಂಗ ಸ್ತುತಿ ಮಾಡ್ತಿರ್ತಾರೆ. ಅಲ್ಲದೆ ಸುಗುಣಿ ಕರುಣಾ ವಿನಯಾದಿ ಸದ್ಗುಣಗಳಿಂದ ಕೂಡಿದವನಾದ್ದರಿಂದ ಇವ ಬಹಳ ಸುಗುಣಿ, ಅಂದ್ರೆ ಸದ್ಗುಣ ಉಳ್ಳವ, ಸದ್ಗುಣಿ ಅಂತ ಹಿಂಗ ಅವನ ಸ್ತುತಿ ಮಾಡ್ತಿರ್ತಾರೆ. ಅಲ್ಲದೆ ಅವ ವಿಜಿತೇಂದ್ರಿಯ, 10 ಇಂದ್ರಿಯಗಳನ್ನ ನಿಗ್ರಹ ಮಾಡ್ಯಾನ. ಪಂಚ ಜ್ಞಾನೇಂದ್ರಿಯ ಪಂಚ ಕರ್ಮೇಂದ್ರಿಯಗಳನ್ನೆಲ್ಲ ನಿಗ್ರಹ ಮಾಡಿದ್ದರಿಂದ ಅವ ವಿಜಿತೇಂದ್ರಿಯ ಅಂತನೂ ಹೊಗಳ್ತಾರೆ. ಅಲ್ಲದೆ ಅನೂನಮತಿ, ಒಳ್ಳೆ ಚತುರ, ಬಹಳ ಬುದ್ಧಿಶಾಲಿ. ಏನು ಬುದ್ಧಿ ಅಂದ್ರೆ ಒಬ್ಬೊಬ್ಬರು ಅಪಾಟ ಬುದ್ಧಿ ಇರ್ತೈತಿ. ಈ ರೀತಿ ಅವನ ಬುದ್ಧಿಯ ಕುಶಲತೆಯನ್ನು ಹೊಗಳ್ತಿರ್ತಾರೆ. ಅಲ್ಲದೆ ಹಠಯೋಗಾದಿಗಳನ್ನು ಮಾಡಿದ್ದರಿಂದ ಯೋಗಿ ಎಂದು, ಶಾಸ್ತ್ರಗಳನ್ನು ಮನನ ಮಾಡಿದ್ದರಿಂದ ಮನನಶೀಲತ್ವ ಮುನಿ ಅಂತೇಳಿ, ಅಲ್ಲದೆ ಮಲವಿಕ್ಷೇಪ ದೋಷಗಳನ್ನು ಕಳ್ಕೊಂಡು ಶುದ್ಧ ಅಂತಃಕರಣವುಳ್ಳವನಾದ್ದರಿಂದ ವಿಮಲಮತಿ ಎಂದು, ಬೇಡಿದವರಿಗೆ ಬೇಡಿದ್ದನ್ನು ಕೊಡ್ತಕ್ಕಂಥ ತೃಪ್ತಿ ಆಗುವುದಂತೆ ಕೊಡುವ ದಾನಿ ಅಂತ ಈ ರೀತಿ ಹೊಗಳ್ತಾರೆ.
ಎಂತಿಂತ ದಾನಿಗಳದಾರ. ಮಾಡ್ತಾರ, ಹೊಗಳ್ತಾರ ಹೊಗಳ್ತಾರ. ಬಸವಣ್ಣವ್ರ ಅಂದರು ಏನ್ ಮಾಡ್ತಿ ಆ ಹೊಗಳಿ ಹೊಗಳಿ ಹೊನ್ನ ಶೂಲಕ್ಕೆ ಇಕ್ಕಿದರಯ್ಯ. ಹೊನ್ನ ಶೂಲ ಬಂಗಾರದ ಶೂಲ ಅದ, ಬಿಡ್ತೈತೇನ ಅದ? ಕುತ್ತಿಗೆ ಬಂಗಾರ ಶೂಲ್ ಹಾಕಿದ್ರು ಅದು ಬಂಗಾರದ ಇದ್ರು ಕೂಡ ಮತ್ತ ಅದು ಪ್ರಾಣ ತಗೊಳ್ಳೋದಾರ. ಅದಕ್ಕಾಗಿ ಈ ರೀತಿ ಹೊಗಳಿ ಹೊಗಳಿ ಹೊಗಳೆ ಶೂಲಕ್ಕೆ ಹಾಕ್ತಾರ. ಇಲ್ಲೇ ತೆರೆದಾಪ ಒಬ್ಬ ಹುಡುಗ ಭಜನ ಭಾಳ ಭಾರಿ ಭಜನ ಅಂತ ನಾವು. ಅವ ಎಲ್ಲಿ ಹೋದ್ರೆ ನಮ್ಮ ಮೇಲೆ ಪದ ಕಟ್ಟೋದು, ಅದ ರಚನೆ ಮಾಡೋದು, ಅಂದ ತೋರ್ಸೋದು. ಹಿಂಗೆ ನೋಡ್ರಿ ಒಮ್ಮೆ 2 ಸಲ 3 ಸಲ 4 ಸಲ ಹಂಗ ಬರೀ ಅದ ಚಾಲು ಆಗಿಬಿಟ್ಟು ಅದನ್ನ ಚಾಲು ಮಾಡಿಬಿಟ್ಟವ. ಅವ್ನು ಕರೆದಿ ತಮ್ಮ ಬಾಯಿಲೆ ಅಲ್ಲ, ಬರೀ ನನ್ನ ಮೇಲೆ ನೀ ಒಟ್ಟು ಪದಗಳನ್ನು ಕಟ್ಟಿ ಹಾಡೋದು ಇಲ್ಲಿಗೆ ಬಂದ್ ಮಾಡಿ ಅಷ್ಟ ನಾನು ಹೋಗ್ಲಕ್ಕೆ ಹೋಗಬೇಡ, ಬಂದ್ ಮಾಡು. ಎಲ್ಲ ದೊಡ್ಡವರು ಸಿದ್ಧಾರೂಢರದಾರ, ಎಲ್ಲ ದೊಡ್ಡ ದೊಡ್ಡ ಮಹಾತ್ಮರದಾರಲ್ಲ, ಅವ್ರ ಮೇಲೆ ಕಟ್ಟಿನ್ನ ಏನಂತೀಯ ಅನ್ನು, ದೇವ್ರ ಮೇಲೆ ಅನ್ನು, ಹಿಂಗೆ ಏನಾರ ಮಾಡು, ನಿನ್ನ ಕಲ್ಯಾಣ ಆಗಿತ್ತು. ಅದಕ್ಕೆ ಇದೇನು ನನ್ನ ಬಗ್ಗೆ ನೀ ಭಾಳ ಪದಗಳ ಕಟ್ಟಿ ಹಾಡ್ತೀನಿ, ಬಂದ್ ಮಾಡೋದು ನನಗೆ ನನಗೆ ಬಿಟ್ಟು ಬಿಟ್ಟವು ಈ ರೀತಿ. ಯಾಕಂದ್ರೆ ಅದು ಅವರು ಹೊಗಳಿದ ಮೇಲೆ ನಮ್ಮ ಅಭಿಮಾನಕ್ಕೆ ಸ್ವಲ್ಪ ಅಂಕುರತೆ ಒಡೆದಂಗೆ ಅದು ಕಾರಣ ಆಕತ್ತೆ, ನಮಗೆ ಬಂಧನಕಾರಿ ಅದು ಈ ರೀತಿ. ಆದ್ದರಿಂದ ಹೊಗಳೋದಕ್ಕೆ ಮೆಚ್ಚಬಾರ್ದು. ನಾವು ಏನಿರ್ತೀವಿ ಅದು ಇದೇ ಇರ್ತೀವಿ. ಅವ್ರು ಹೊಗಳದಾಗ ನಾವು ಹಿಂಗಿರ್ತೀವಿ, ನಾವು ಹೊಗಳಿಲ್ಲ ಅಂದ್ರೆ ಇರ್ತೇನ? ಅದು ನಾವು ಹೆಂಗದೇವು ಅದೇವಿ ಆಯ್ತು. ಅದನ್ನು ಮತ್ತೆ ಹೊಗಳಿ ಮತ್ತೆ ಅದನ್ನು ಇದು ಮಾಡಿ ಮತ್ತೆ ಅದೊಂದು ಅಹಂಕಾರ ಅಂತಕ್ಕಂಥ ಒಂದು ಆವರಣ ಪ್ರತಿಬಂಧಕ ಅದ. ಆ ಜೀವನ್ಮುಕ್ತಿ ವಿಲಕ್ಷಣ ಆನಂದಕ್ಕೆ ಪ್ರತಿಬಂಧಕ ಆಕೈತೆ ಅದ. ಆದ್ದರಿಂದ ಅದನ್ನೇನು ಮಾಡೋದು, ತಡೆಗಟ್ಟಬೇಕು. ಅದಕ್ಕೆ ಬಸವಣ್ಣವರು ಹೊನ್ನಿನ ಶೂಲಕ್ಕೆ ಇಕ್ಕಿದ್ರಯ್ಯ ಅಂದ. ಅದಕ್ಕೆ ಈ ರೀತಿ ನಾನಾ ಪ್ರಕಾರವಾಗಿ ಸ್ತುತಿ ಮಾಡಿದರು. ನಾನು ಇಂಥವನಿರುವೆನೆಂದು ಮನದೊಳಗೆ ಅಭಿಮಾನ ಪಡದೆ ಹಿಗ್ಗದೆ ತನ್ನ ಸಹಜ ಸ್ಥಿತಿಯಿಂದ ಇರೋದು ಹೇ ಶಂಭುಲಿಂಗ. ಅಚ್ಚರಿ ಶಂಭುಲಿಂಗ ಅಂದರು. ಅಚ್ಚರಿ ಅಂದ್ರೆ ಬಹಳ ಆಶ್ಚರ್ಯವಾದ ಮಾತಪ್ಪ ಇದು ಅಂತ ಹೇಳಿದರು. ಆದ್ದರಿಂದ ಗುರುಗಳು ಹೇಳ್ತಾರೆ, ಹೇ ಶಿಷ್ಯನೇ, ನೀನು ನಿನ್ನ ಸ್ವರೂಪ ಆನಂದದಲ್ಲಿ ಸ್ಥಿತವಾಗಿರು, ಈ ಕಡೆ ಲಕ್ಷ್ಯ ಕೊಡಬೇಡ. ನೀನು ನಿನ್ನ ಸ್ವರೂಪ ಆನಂದದ ಕಡೆಗೇನ ಲಕ್ಷ್ಯ ಇಟ್ಕೊಂಡಿರು. ಜನರ ಸ್ತುತಿ ಮೌನದೋಳಿರು ಎಂದನು ಗುರುದೇವನು, ಮೌನದೋಳಿರು ಎಂದನು. ಪರನಿಂದೆ ಸ್ತುತಿಗೆ ತಾ ಹಿಗ್ಗದೆ ತಗ್ಗದೆ ಪರಿಕಿಸಿ ಬಾಲಕನಂತೆ ಇರುವ ಜಗದೊಳು. ಏನೆಂದರೆ ಗುರು ಹೇಳ್ತಾನೆ ಮೌನದೋಳಿರು ಎಂದನು. ಗುರುನಾಥಾರೂಢಿಗೆ ಸಿದ್ಧಾರೂಢ ಹಂಗ ಅಂದ್ಬಿಟ್ರು, ಮೌನ ಆಗಿಬಿಡೇನು, ಜಗತ್ ಭಾಳ ಟೀಕಿಲ್ಲ, ಈಗ ಗಲಾಟೆಗೆ ಸಿಗಬೇಡ್ನಿ ಸುಮ್ ಗಪ್ಪ ಆಗಿಬಿಡ. ಗಪ್ಪ ಅಂದ್ರೆ ಗಪ್ಪ ಆಗಿಬಿಟ್ರು ಅವ್ರು ಕಲ. ಅದಕ್ಕೆ ಮೌನದೋಳಿರು ಎಂದನು ಗುರುದೇವನು. ಮೌನ ಅಂದ್ರೆ ಸುಮ್ಮ ಗಪ್ಪಿರತ್ತ ಹಿಂಗೆಲ್ಲ. ಮತ್ತೇನು ಮಾಡ್ಬೇಕು? ಮೌನದಿ ಬ್ರಹ್ಮ ತತ್ವವ ಸಾಧಿಸನ್ನುತ್ತ. ಮೌನ ಅಂದ್ರೇನು? ಒಳಗನೆ ಬರೇ ಬ್ರಹ್ಮ ತತ್ವವನ್ನು ಸಾಧನೆ ಮಾಡು. ಅದಕ್ಕೆ ಮೌನದಿ ಬ್ರಹ್ಮ ತತ್ವವ ಸಾಧಿಸನ್ನುತ್ತ ಜ್ಞಾನ ಮುದ್ರೆಯ ಕರ ಕಂಜರಿ ತೋರಿಸಿ ಮೌನದೋಳಿರು ಎಂದನು ಅಂತ ಹೇಳ. ಪರನಿಂದೆ ಸ್ತುತಿಗೆ ತಾ ಹಿಗ್ಗದೆ ತಗ್ಗದೆ
ಪರಿಕಿಸಿ ಬಾಲಕನಂತೆ ಇರುವ ಜಗಗಳು ಅಂದರು. ನೋಡಿ ಅಂತ ಮಾತು ಹೇಳ್ಯಾರ. ಪರನಿಂದೆ ಸ್ತುತಿಗೆ ಇವು ಬಂದೇ ಬರ್ತಾವ ಜಗತ್ನಾಗ. ರಾಮನ ಬಿಟ್ಟಿಲ್ಲ, ನಮ್ಮನ್ನು ಬಿಡ್ತಾರ? ಮತ್ತ ಹೆಂಗ್ ಬೇಕಾದಟ್ಟು ಕರೆಕ್ಟ್ ಇರ ನೀ ಏನ ಅನ್ನೋದು ಅನವರ. ಅದಕ್ಕ ಪರನಿಂದಾನೂ ಬರ್ತೈತಿ. ಇನ್ನು ಎಷ್ಟೋ ಮಂದಿ ಸ್ತುತಿ ಮಾಡ್ತಾರ, ಜಯ ಜಯಕಾರ ಮಾಡ್ತಾರ. ಇವು ಮಾಡ್ತಾರೋ ಬಿಡ್ತಾರೋ ಏನ್ ಆ ಕಡೆ ನಮ್ಮ ಲಕ್ಷ್ಯ ಬೇಡ ಅಂತ ಅರ್ಥ. ಅದಕ್ಕೆ ಹೀಗ ಸ್ತುತಿ ಮಾಡೋಣ ಹಿಗ್ಗೋದು, ಮತ್ತ ನಿಂದ ಮಾಡೋಣ ಕುಗ್ಗೋದು ಅಂದ್ರೆ ಮತ್ತೆ ಈ ರಾಗದ್ವೇಷ ಬಂದ್ಬಿಡ್ತಾವಲ್ಲ. ಹೌದಿಲ್ಲ? ಈ ನಮ್ಮ ಸ್ವರೂಪ ಆನಂದದಲ್ಲಿ ಇರೋದಕ್ಕೆ ಚ್ಯುತಿ ಆಗಿಬಿಡ್ತೈತೆ. ಅದು ಪ್ರತಿಬಂಧಕ ಆಕತಿ, ಮನಸ್ಸಿನೊಳಗೆ ವಿಕ್ಷೇಪ ಆಕತಿ. ಆದ್ದರಿಂದ ಅಲ್ಲಿ ಅವನ್ನ ಇದು ಮಾಡ್ಬೇಕು. ಅದಕ್ಕೆ ಯೋ ನ ಹೃಷ್ಯತಿ ನ ದ್ವೇಷ್ಟಿ ನ ಶೋಚತಿ ನ ಕಾಂಕ್ಷತಿ ಶುಭಾಶುಭ ಪರಿತ್ಯಾಗಿ ಭಕ್ತಿಮಾನ್ಯ ಸ ಮೇ ಪ್ರಿಯ ಅಂತ ಭಗವದ್ಗೀತೆಯಲ್ಲಿ ಪರಮಾತ್ಮ ಹೇಳ್ಯಾನ. ಈ ರೀತಿ ಯಾವನು ಹರ್ಷಿಸುವುದಿಲ್ಲವೋ, ಯೋನ ಹೃಷ್ಯತಿ ನ ದ್ವೇಷ್ಟಿ ಅಂದ್ರೆ ಯಾವುದನ್ನು ದ್ವೇಷ ಮಾಡುವುದಿಲ್ಲೋ, ಯೋನ ಶೋಚತಿ ನ ಕಾಂಕ್ಷತಿ ಶೋಕ ದುಃಖ ಮಾಡಂಗಿಲ್ಲ, ಮತ್ತು ನ ಕಾಂಕ್ಷತಿ ಅಂದ್ರೆ ಯಾವ್ದ್ರದ್ದು ಆಸೆನೂ ಮಾಡಂಗಿಲ್ಲ. ಶುಭಾಶುಭ ಪರಿತ್ಯಾಗಿ ಶುಭ ಅಶುಭ ಎರಡಕ್ಕೂ ಬಿಟ್ಟಿರ್ತಾನೆ. ಹಿಂಗಾಗಿ ಭಕ್ತಿ ಉಳ್ಳಂತ ಇದ್ರೆ ಅವ ನನಗೆ ಬಹಳ ಪ್ರಿಯ ನೋಡು ಅಂತ ಪರಮಾತ್ಮ ಹೇಳ್ಯಾನ ಗೀತೆಯಲ್ಲಿ. ಆದ್ದರಿಂದ ಈ ರೀತಿ ಇರಬೇಕು ಅಂದ್ರೆ ನಿಂದಾ ಸ್ತುತಿಗೆ ಮತ್ತು ಅವು ಹಿಗ್ಗೋದು ತಗ್ಗೋದು ಚಾಲು ಆಕ್ಕವು. ಅದಕ್ಕಾಗಿ ಇಲ್ಲಿ ಏನು ಮಾಡ್ಬೇಕಂದ್ರೆ ಅವಕ್ಕೆ ನಾವು ಬೆರಗಾಗಬಾರ್ದು. ಆವಾಗ ಏನಾಗ್ತೈತೆ ಅಂದ್ರೆ ಬಹಿರ್ಮುಖ ವೃತ್ತಿ ಉಳ್ಳವ್ರು ಆಗಬಾರ್ದು. ಇವೆಲ್ಲ ಬಹಿರ್ಮುಖ ವೃತ್ತಿ. ನನ್ನ ಬಗ್ಗೆ ಏನು ಸ್ತುತಿ ಮಾಡ್ತಾರೋ, ಏನು ನಿಂದ ಮಾಡ್ತಾರೋ ಅಂತ ಹೊರಗ ಲಕ್ಷ್ಯ ಅದ, ಹಿಂಗೆ ಹೋಗ್ತೈತಿ. ಅದಕ್ಕೆ ಅವ್ರು ಏನಾರ ಮಾಡೋದಕ್ಕೆ ಏನಾರು ಬಿಡೋದು, ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ ಹಿಂಗಂತ. ಆದ್ದರಿಂದ ಸ್ವರೂಪದಲ್ಲಿ ಸಹಜವಾಗಿ ಇರುವಂಥ ಗುರುಗಳು ಆಶೀರ್ವಾದ ಮಾಡ್ಯಾರ. ಅದಕ್ಕೆ ಎಂತಿಂತವ್ರದ ಈಗ ನೋಡಲ್ಲ, ಈ ದಾನ ಮೊದಲಾದವುಗಳನ್ನು ಮಾಡಲಿಕ್ಕೆ ಅದು ದಾನಿ ಅಂತೇಳಿ ಹೊಗಳೋದು ಹಿಂಗೆಲ್ಲ ಇರ್ತಾವಲ್ಲ. ಬಲಿಚಕ್ರವರ್ತಿ 3 ಲೋಕಕ್ಕೆ ಅಧಿಪತಿ. ಅವ 3 ಲೋಕಕ್ಕೆ ಅಧಿಪತಿ ಅಂತ ಅಧಿಕಾರ ಅವಂದ. ಆದರೂ ಕೂಡ ಅಷ್ಟು ಅವನ್ನ ಒಂದು ಪಾದದಿಂದ ಬ್ರಹ್ಮಲೋಕ ತನಕ ಹೋಯ್ತಲ್ಲ ಪಾದ, ಹೌದಿಲ್ಲ? 2ನೇ ಪಾದ ಇಲ್ಲಿದಿಂದ ಇಟ್ಟ ಪೂರ ಭೂಮಂಡಲನ ಮುಗೀತು, ಭೂಮಿನ ಮುಗಿದು ಹೋಯ್ತು. 2ನೇದು ಮ್ಯಾಲ ಇಟ್ಟ ಬ್ರಹ್ಮಲೋಕ ತನಕ ಹೋಗ್ಬಿಡ್ತು. 3ನೇದು ಎಲ್ಲಿಡಪ್ಪ ಅಂತ ಕೇಳ, ಇನ್ನೇನು ಮಾಡ್ಬೇಕು? ಇಲ್ಲ ಅಂದ್ರೆ ಮತ್ತೇನು 3 ಪಾದ ಕೊಡ್ತೇನೆ ಅಂತ ನಾ ಸಂಕಲ್ಪ ಮಾಡೇನಿ, ಮತ್ತು 3ನೇದು ಕೊಡ್ಲಿಲ್ಲ ಅಂದ್ರೆ ಮತ್ತೆ ನಾ ಇದಾಗ್ತೈತಿ ಬಾ ಅಂತೇಳಿ ಇನ್ನು ನಾ ಕೊಟ್ಟೇನೆ ಅನ್ನೋದೊಂದು ಉಳ್ದೈತಿಲ್ಲ, ಇದು ಅದ್ರ ಮೇಲೆ ಇಟ್ಬಿಡು. ಮತ್ತೇನು ನಾ ಕೊಟ್ಟೇನೆ ಅನ್ನೋದು ಹೋಗಿಬಿಡ್ತೈತಿ, ಮತ್ತೆ ಇಟ್ಟಾಕೈತಿ. ಅದಕ್ಕೆ ತಲೆ ಮೇಲೆ ಇಟ್ಟಾವ. ಅವನ್ ತುಳಿದ್ರೆ ಪಾತಾಳಕ್ಕೆ ಹೋದ. ಆವಾಗ ಅಲ್ಲೇ ನಿಂತ್ಬಿಟ್ಟ. ನಾವು ಸ್ಟೋರಿ ಭಾಳ ವಿಚಿತ್ರ ಐತೆ. ಅದು ಪಾತಾಳಕ್ಕೆ ಹೋದ ಮೇಲೆ ಸಂತೋಷ ಬಿಟ್ಟವ. ಅವ್ರ ಗುರು ಕೊಟ್ಟೆ ಅಂದ್ರೆ ಒಟ್ಟು ಸರ್ವಸ್ವ ನಿಂದು ಎಲ್ಲ ಹಾಳು ಮಾಡಿ ನಿಂತು ಇದು ಮಾಡಿಬಿಡ್ತಾನವ, ಏನು ಉಳಿಲಾರ್ದಂಗೆ ಮಾಡ್ತಾನಂತ ಹೇಳಿದ್ದೆ. ಕೊಡ್ತೇನೆ ಅಂದೇನಾದ್ರು ಕೊಟ್ಟ ಬಿಡ್ತೇನೆ ಅಂತ ಕೊಟ್ಟ ಕೂಡಲೇ ಪಾತಾಳಕ್ಕೆ ತುಳಿದು ಬಿಟ್ಟ. ಈಗ ಸದ್ಯ ಅವಾಗ 101 ಯಜ್ಞ ಪೂರ್ಣ ಇತ್ತದ. ಇಂದ್ರ ಪದವಿ ಬರೋದಿತ್ತು. ಈಗ ಸ್ವರ್ಗಕ್ಕೆ ರಾಜ ಅವ, ಅಲ್ಲಿ ಆಗೋದಿತ್ತು. ಹಿಂಗಾಗಿಬಿಡ್ತದ. ಅಂದ್ರ ಆದರೂ ಕೂಡ ಎಲ್ಲ ಬಿಟ್ಟು ಇದನ್ನ ನನ್ನ ಸಲುವಾಗಿ ಹಿಂಗೆ ಮಾಡ್ಯಾನ ಅಂತೇಳಿ ಏನು ಬೇಡ್ತಿ ಬೇಡದು, ಏನು ಬೇಡ್ತಿ ಬೇಡ ಅಂದ್ಕೂಡೇನ ಇವ್ ಏನು ಬೇಡದು ಗೊತ್ತದ? ಏನು ಬೇಕು ಅಂದ್ರೆ
ನಿನ್ನ ಪಾದ ನನ್ನ ದೃಷ್ಟಿಗೆ ಯಾವಾಗಲೂ ಕಾಣಬೇಕದು. ನಿನ್ನ ಪಾದ ದರ್ಶನ ನನಗ ಸದಾ ನಿರಂತರ ಆಗ್ಬೇಕು. ಇದನ್ನ ಕೊಡ. ಮತ್ತೆ ನೀವು ಅವನ ಪಾದ ಯಾವತ್ತೂ ಕಾಣಬೇಕಾದ್ರೆ ಏನ್ ಮಾಡ್ಬೇಕಾಯ್ತು? ಅವನು ಅಲ್ಲೇ ಬಾಗಲ್ದಾಗ ನಿಂತ್ಬಿಟ್ಟು ಮತ್ತೆ ಶಿವಾಯ ನಮಃ ಆಕೆ ಅಲ್ಲೇ ಕೂತಳ. ಅವ್ವ ಯಾರ? ಲಕ್ಷ್ಮಿ. ಇವು ಇಷ್ಟು ಅಲ್ಲ, ಲಕ್ಷ್ಮಿ ಅಲ್ಲೇ ಕೂತಳು. ನನ್ನ ಗಂಡ ಇನ್ ಹೆಂಗ್ ಮಾಡ್ಲಿ ಅಂದ ಅಲ್ಲೇ ನಿಂತ್ಬಿಟ್ಟಿವ. ಅಲ್ಲಿಗೆ ಹೋಗ್ಲಕ್ ಸಾಧ್ಯ ಇಲ್ಲ. ನಿರಂತರ ನನಗೆ ಕಾಣ್ಬೇಕಂದ್ರೆ ಮತ್ತೆ ನೀವು ಯಾವಾಗೂ ಅಲ್ಲಿ ಅಳಿಗಾಡ್ಲಕ್ ಬರಂಗಿಲ್ಲ. ಆವಾಗಿನ ಇನ್ನು ಗಂಡ ಆ ಕಡೆಯಿಂದ ನಾ ಈ ಕಡೆ. ಆಕಿ ತಲೆ ನಡೆಸಿದ್ರು. ಏನ್ ತಲೆ ನಡೆಸಿದ್ರು? ಏನು ಗಂಡನ ಬಿಡ್ಸ್ಕೊಂಡ್ ಬರ್ಬೇಕಂದಳ. ಆವಾಗ ಬಂದಳು. ನೂಲು ಹುಣ್ಣಿಮೆ ಅಂತ ಬರ್ತೈತಿ. ರಾಖಿ ಅನ್ನೋದು ಗೊತ್ತೈತೆ ನಿನಗೆ? ರಾಖಿ ಅಂತ ಕಟ್ತಾರ ನೋಡ. ಆವಾಗ ನಡೆದ ಬಂದೈತೆ ಅದ. ಆಕಿನ ಮಾಡ್ದಕ್ಕೆ ಅದನ್ನ. ಆವಾಗ ತಗೊಂಡ್ಬಂದು ಆ ದೇವಲೋಕದೊಳಗ ಅವ ಚಂದ್ರಗ ಒಂದು ರಾಖಿ ಕಟ್ಟಿದ್ರು. ಇಲ್ಲಿಗೆ ಬಂದಳು ಬಲಿಚಕ್ರವರ್ತಿ ಐತಿಲ್ಲಿ. ಆಕಿ ಬಂದ ಕೂಡಲೇ ಹಿಂಗ ನೋಡ್ದ. ಯಾರವಾ ನೀ ಅಂದ. ಇಲ್ಲಿ ಯಾಕೆ ಬಂದಿ ಅಂದ್ರ, ನನಗ ಅಣ್ತಂಬ್ರಿಲ್ಲ. ದೇವಲೋಕದಾಗ ಆ ಚಂದ್ರನಲ್ಲ ಅವನೊಬ್ಬನ ನಾನು ಅಣ್ಣ ಅಂತೇಳಿ ಅವಂಗ ರಾಖಿ ಕಟ್ಟೇನಿ. ರಾಖಿ ಕಟ್ಟಿದ್ರೆ ಅಣ್ಣ ಆಗೋದು ಹಿಂಗದ. ಮತ್ತ ನೀ ದೈತ್ಯರೊಳಗೆ ನೀವೊಬ್ಬ ರಾಜ, ನಿನ್ನೊಬ್ಬನ ಅಣ್ಣನ ಮಾಡ್ಕೋಬೇಕಂತ ಬಂದೇನಿ. ಅದಕ್ಕೆ ನಿನಗೆ ರಾಖಿ ಕಟ್ತೀನಿ. ಮತ್ತು ರಾಖಿ ಕಟ್ಟಿದ್ರೆ ಅದಕ್ಕೆ ಏನು ಮಾಡಬೇಕು ಅಂತ ಕೇಳ. ಏನಿಲ್ಲ, ನಾ ನಿನ್ನ ಕೈಗೆ ರಾಖಿ ಕಟ್ಟಿ ಕಳಸ ಬೆಳಗ್ತೀನಿ. ನೀ ನಾನು ಅಣ್ಣ ಆದಿ, ನಾ ನಿನಗೆ ತಂಗಿ ಆದ್ನಿ. ಮತ್ತಿನ್ನು ತಂಗಿಗೆ ಏನಾರ ಕೊಡ್ಬೇಕಲ್ಲ, ಏನಾರ ಕೊಡೋದು. ಆಯ್ತು ತಗೋ, ಏನಾರ ಕೊಡೋನು ಆಗಲಿ ಅಂದ. ಆಗಲಿ ಅಂದ ಕೂಡಲೇನ ಆಯ್ತು, ಕೈಗೆ ರಾಖಿ ಕಟ್ಟಿದ್ರು. ಅಲ್ಲಿಂದ ಕಳಸ ಬೆಳಗದು ಹಿಡ್ಕೊಂಡು ನಿಂತಳು. ಏನು ಕೊಡ್ಲಿ ಅಂದ. ಏನು ಕೊಡ್ಲಿ ಅಂದ್ರೆ, ನಿಂದು ಏನೂ ಬೇಡ ನನಗೆ. ನಿಮ್ಮ ಬಾಗಲ ಕಾಯಂದ ಒಬ್ಬ ಅವನ್ನ ಕೊಟ್ಬಿಟ್ಟು ನಮ್ಗೆ ಸಾಕು. ಯಾರ ಅವನ ಮತ್ತಾಕಿ ಗಂಡ ನಿಂತಿದ್ದಲ್ಲ ಬಾಗಲ, ಅವನು ಹೋಗ್ಲಕ್ಕ ಹಾದಿಲ್ಲ. ಇವ್ ಹಟಿ ಹಾಕಿದ್ದಲ್ಲ ಅಲ್ಲಿ. ಹಿಂಗ ಆಯ್ತು, ಅವ್ ತಗೊಂಡು ಹೋಗೋದು. ಆವಾಗ ಗಂಡನ್ ತಗೊಂಡು ಹೋಗ್ಬಿಟ್ರೆ ಆವಾಗ ಅಲ್ಲಿದ್ ಬಿಡುಗಡೆ ಆತವ. ಅಂದ್ರ ಈ ರೀತಿ ಅವ ಈ ದಾನದಿಂದ ಪರಮಾತ್ಮನ ಕಟ್ಟಾಕ್ಬಿಟ್ಟಿದ್ವು. ಎಂತಿಂತವ್ರದಾರ. ಹರಿಶ್ಚಂದ್ರನಂತೂ ಗೊತ್ತಾಯ್ತು ನಿಮ್ಗೆ, ಅದನ್ನ ಹೇಳೋ ಜरूरते ಇಲ್ಲ. ಇಂತಿಂತವ್ರು ಆಗಿ ಹೋಗ್ಯಾರ. ಅದು ಇನ್ನೊಬ್ಬರಿಗೆ ಸಾಧ್ಯ ಇಲ್ಲ ಇವೆಲ್ಲ ಮಾತು. ಆದರೂ ನಾ ಇಂಥವ ಹಿಂಗ್ ಮಾಡೀನಿ ಅಂದ್ರನವ್ರ ಅಂಥೇಳಿ ಜಗತ್ತು ಇನ್ನೂರಿಗೆ ಅವ್ರನ್ನ ಕೊಂಡಾಡ್ತಾರೆ. ಅದಕ್ಕೆ ಲೋಕದಾಗ ಎಂತಿಂತವ್ರದಾರು, ಬಿಟ್ಟವ್ರದಾರು, ಕೊಟ್ಟವ್ರದಾರು, ತಿಳಿದವ್ರದಾರು. ಅದಕ್ಕೆ ನಾವು ಎಟ್ರವರು. ಆದ್ದರಿಂದ ನಮ್ಮಲ್ಲಿ ಅಭಿಮಾನ ಬರಬಾರ್ದು. ಅರ್ಥಾರ್ಥ ಅದು ಒಂದು ನಮಗ ಪ್ರತಿಬಂಧಕ ಆಕೈತಿ ಅಂತ ಹೇಳ್ಯಾರ. ತಿಳಿಯಲಹುದು ಒಲಿದು ಬಿಡಲಹುದು ಭೂತಳದೋಳ್ ಆನೆಂದ ಅಹಂಕರಿಸದಿಹುದು ಅರಿದು ಅಂತ ಹೇಳಿದ್ದಾರೆ ಎಂಬಲ್ಲಿಗೆ ವಿಷಯ ಸಮಾಪ್ತಿಯಾಗಲಿ.